ತಾಯಿಯ ಉತ್ಸವ, ಬೆಳಗು ಬಿನ್ನಾಣದ ಉತ್ಸವ, ಕನ್ನಡಿಗರ ಹೆಮ್ಮೆಯ ಉತ್ಸವ, ಅದುವೇ ಕನ್ನಡ ರಾಜ್ಯೋತ್ಸವ. ಕಾರ್ಯಕ್ರಮ ವೀಕ್ಷಿಸುತ್ತಿರುವಂತಹ ಸಮಸ್ತರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. NKR TV ಕನ್ನಡ ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಕನ್ನಡ ರಾಜ್ಯೋತ್ಸವದ ವಿಶೇಷ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಇನ್ನು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಇವರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ತಮಗೆ ನಮಸ್ಕಾರ ಮತ್ತು ಧನ್ಯವಾದ. ನಿಮಗೂ ಕೂಡ ಕನ್ನಡ ಭಾಷೆ, ಕನ್ನಡ ನಾಡು, ಕನ್ನಡ ನೆಲ ಅಂತ ಹೇಳಿದ್ರೆ ಬಹಳನೇ ಅಭಿಮಾನ. ಹೆಮ್ಮೆಯ ಕನ್ನಡಿಗರು ತಾವು ಕೂಡ ಕನ್ನಡ ರಾಜ್ಯೋತ್ಸವದ ನೂರಕ್ಕೆ ನೂರು ಅಪ್ಪಟ ಕನ್ನಡಿಗ ಮತ್ತು ಅತ್ಯಂತ ಸುಲಲಿತವಾಗಿ ನಿರರ್ಗಳವಾಗಿ ಬೇರೆ ಭಾಷೆಗಳ ಮಿಶ್ರಣವಾಗದಂತೆ ಕನ್ನಡದಲ್ಲಿಯೇ ಮಾತನಾಡಬಲ್ಲ ಒಂದು ಸಾಮರ್ಥ್ಯವನ್ನು ಆ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ ಅನ್ನೋದಂತೂ ಸತ್ಯ. ಕಾರಣ ಇಷ್ಟೇ, ಅಪ್ಪಟ ಯಕ್ಷಗಾನ ಕಲಾವಿದರಾಗಿದ್ದಿದ್ದು ಒಂದು ಕಾಲದಲ್ಲಿ. ಹಾಗಾಗಿ ಕನ್ನಡದಲ್ಲಿ ಮಾತನಾಡೋದು ಹೆಚ್ಚು ಸುಲಭ ಅಂತ ಅನ್ಸುತ್ತೆ. ಬಹಳ ಸಂತೋಷ ಗುರುಗಳೇ. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನಿಮಗೂ ಕೂಡ ಶುಭಾಶಯಗಳೇ. ಮೊದಲಿಗೆ ಪಂಚಾಂಗ ಶ್ರವಣ ಮಾಡೋಣವಾ? ಆಗಲಿ. ಓಂ ದೇವಿ ಪ್ರಪನ್ನಾರ್ತೆ ಹರೇ ಪ್ರಸೀದ ಪ್ರಸೀದ ಮಾತರ್ಜಗತೋಖಿಲಸ್ಯ ಪ್ರಸೀದ ವಿಶ್ವೇಶ್ವರಿ ಪಾಹಿ ವಿಶ್ವಂ ತ್ವಮೀಶ್ವರೀ ದೇವಿ ಚರಾಚರಸ್ಯ ಆಧಾರಭೂತ ಜಗತಸ್ತ್ವಮೇಕ ಮಹೀಸ್ವರೂಪೇಣ ಯತಸ್ಥಿತಾಸಿ ಅಪಾಂ ಸ್ವರೂಪಸ್ಥಿತಯಾ ತ್ವಯೈತದಾಪ್ಯಾಯತೆ ಕೃತ್ಸ್ನಮಲಂಘ್ಯ ವೀರ್ಯೇ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ವೀಕ್ಷಕರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಒಂದು ನವೆಂಬರ್ ತಿಂಗಳ 1ನೇ ತಾರೀಖಿನ ದಿವಸ ಯಾರ್ಯಾರು ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇದ್ದೀರಾ, ವಿವಾಹ ವಾರ್ಷಿಕೋತ್ಸವ ಇತ್ಯಾದಿ ಮಂಗಳಾಚರಣೆ ಮತ್ತು ಸಂಭ್ರಮಾಚರಣೆಯಲ್ಲಿ ಏನಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾಗಿರತಕ್ಕಂಥ ಶುಭಾಶಯಗಳು. ಮತ್ತು ವಿಶೇಷವಾಗಿ ಕನ್ನಡ ಭುವನೇಶ್ವರಿಯ ಅನುಗ್ರಹದಿಂದ ಮತ್ತು ಪರಮಾತ್ಮನ ಆ ಒಂದು ಸ್ವರೂಪದ ಅನುಗ್ರಹದಿಂದ ನಿಮ್ಮೆಲ್ಲರ ಎಲ್ಲ ರೀತಿಯ ದುಃಖ ದುಮ್ಮಾನ ಕಷ್ಟ ಕೋಟಲೆಗಳೆಲ್ಲವೂ ಸಹ ನಿಶ್ಶೇಷವಾಗಿ ಸಂಪೂರ್ಣವಾಗಿ ಪರಿಹಾರವಾಗಲಿ ಮತ್ತು ನಿಮ್ಮ ಜೀವನ ಅಂತಕ್ಕಂಥದ್ದು ಸದಾಕಾಲ ಸುಖ ಸಂತೋಷಗಳಿಂದ ತುಂಬಿರಲಿ ಅಂತ ಹೇಳಿ ಹಾರೈಸ್ತಾ ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಶುಕ್ಲ ಪಕ್ಷದ ದಶಮಿಯ ದಿನ ಶನಿವಾರ. ಇವತ್ತು ಶತಭಿಷ ನಕ್ಷತ್ರ ಅಂದರೆ ಕುಂಭರಾಶಿಯಲ್ಲಿ ಚಂದ್ರನ ಸಂಚಾರ ಮುಂದುವರಿತಾ ಇದೆ. ಮತ್ತು ವಿಶೇಷವಾಗಿ ಧ್ರುವ ಅನ್ನುವಂತಹ ಒಂದು ಯೋಗ, ಗರಜ ಅನ್ನುವಂತಹ ಕರಣ ಇರತಕ್ಕಂಥದ್ದು. ಇದು ಇವತ್ತಿನ ತಿಥಿವಾರ ನಕ್ಷತ್ರ ಯೋಗಕರಣ ಪಂಚಾಂಗ ಆಗಿದ್ದರೆ, ಗ್ರಹಸ್ಥಿತಿ ಏನಿದೆ ಅನ್ನೋದನ್ನು ಒಂದು ಸಾರಿ ನೋಡುವುದಾದರೆ, ಮೇಷ ವೃಷಭ ಮಿಥುನ 3 ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕರ್ಕಾಟಕದಲ್ಲಿ ಗುರು, ಸಿಂಹದಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ಶುಕ್ರ, ತುಲಾ ರಾಶಿಯಲ್ಲಿ ರವಿ, ವೃಶ್ಚಿಕ ರಾಶಿಯಲ್ಲಿ ಬುಧ ಮಂಗಳ, ಧನು ಮಕರ ರಾಶಿಗಳಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭದಲ್ಲಿ ಚಂದ್ರ ಮತ್ತು ರಾಹು, ಮೀನ ರಾಶಿಯಲ್ಲಿ ಶನೈಶ್ಚರ ಇರುವಂತಹದ್ದು. ಇದು ಇವತ್ತಿನ ಗ್ರಹ ಸ್ಥಿತಿಯಾದರೆ, ಮತ್ತೊಂದು ಬಹಳ 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 ಮುಖ್ಯವಾಗಿರತಕ್ಕಂಥ ವಿಚಾರ, ಮೊನ್ನೆ ದಿನ ದೀಪಾವಳಿ ಸಂದರ್ಭ ಬಲಿ ಪೂಜೆ ಮಾಡ್ತಕ್ಕಂಥ ಕಾಲದಲ್ಲಿ ಅಥವಾ ಬಲೀಂದ್ರ ಪೂಜೆ ಮಾಡ್ತಕ್ಕಂಥ ಕಾಲದಲ್ಲಿ ವಾಮನ ಅವತಾರದ ವಿಚಾರದಲ್ಲಿ ನಾನು ಹೇಳಿದ್ದೆ, ಆದಿತಿ ದೇವಿಯು ದಿನತ್ರಯ ವ್ರತವನ್ನು ಮಾಡಿದಳು ಅಂತ. ಈ ದಿನತ್ರಯ ವ್ರತದ ಆರಂಭದ ದಿನ ಕೂಡ ಹೌದು ಇವತ್ತು. ಹಾಗಾಗಿ ಬಹಳ ಮುಖ್ಯವಾಗಿ ಈ ವಿಚಾರವನ್ನು ಆಚಾರ ವಿಚಾರ ವಿಭಾಗದಲ್ಲಿ ನಾನು ತಗೊಳ್ತಾ ಇದ್ದೇನೆ. ಇವತ್ತು ಗಮನ ಇಟ್ಟು ಆ ವಿಭಾಗವನ್ನು ನೋಡಬೇಕು ಅನ್ನೋದನ್ನು ಮೊದಲೇ ತಿಳಿಸಿದ್ದೇನೆ. ನೆನ್ಪಿಟ್ಕೊಳ್ಳಿ, ಅದರ ವಿಶೇಷ ಏನು ಅನ್ನೋದನ್ನು ಅಲ್ಲಿ ತಿಳಿಸ್ತೇನೆ. ಖಂಡಿತ ಗುರುಗಳೇ. ಅಂದರೆ ಬಹಳಷ್ಟು ಕುತೂಹಲವನ್ನು ಕಾಯ್ದಿರಿಸಿದ್ದೀರಾ. ಹೌದು, ಈಗ ಇಲ್ಲೇ ಹೇಳ್ಬಿಟ್ರೆ ಏನು ಬಂತು? ಹೌದು, ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ನವೆಂಬರ್ ಅಂದ ಕೂಡಲೇ ನಮಗೇನೋ ಒಂದು ರೀತಿಯ ವಿಶೇಷವಾದ
ಭಾವ ಮೂಡುತ್ತೆ. ಹಾಗಾಗಿ ಈ ದಿನ ನಮ್ಮೆಲ್ಲರಿಗೂ ಹೇಗಿರಬಹುದು, ನಮ್ಮ ಉತ್ಸವದ ಮೊದಲ ದಿನ ಎಲ್ಲರಿಗೂ ದಯಮಾಡಿ ತಿಳಿಸ್ಕೊಡಿ. ಮೇಷರಾಶಿಯಿಂದ ಆರಂಭ ಮಾಡೋಣ. ಮೇಷರಾಶಿಯವರಿಗೆ ಆರಂಭಿಕವಾಗಿರತಕ್ಕಂಥ ಒಂದು ಒಳ್ಳೆಯ ಸುದ್ದಿ ಇದೆ. ಕಾರಣ ಏನು ಅಂತಂದರೆ, ಏಕಾದಶ ರಾಶಿಯಲ್ಲಿ ಕುಂಭದಲ್ಲಿ ಪೂರ್ಣಚಂದ್ರ ಸ್ಥಿತಿಯ ಜೊತೆಯಲ್ಲಿ ರಾಹುವಿನ ಯೋಗ. ರಾಹುರ್ ಬಾಹುಬಲಂ ಅಂತ ಹೇಳ್ತಾರೆ. ಯಾರಿಗೆ ದೈಹಿಕವಾಗಿರ್ತಕ್ಕಂಥ ಬಲಿಷ್ಠವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋ ಅಪೇಕ್ಷೆ ಇದೆ ಅಂಥವರಿಗೆ ಇವತ್ತು ಬಹಳ ಯೋಗ್ಯವಾಗಿರತಕ್ಕಂಥ ದಿನ. ಅದರಲ್ಲೂ ಶತಭಿಷ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಇರುವಂತಹದ್ದು. ಕ್ಷತ್ರಸ್ಯ ರಾಜ ವರುಣೋಧಿರಾಜ ನಕ್ಷತ್ರಾಣಾಂ ಶತಭಿಷಗ್ವಸಿಷ್ಠ. 100 ವೈದ್ಯರಿಗೆ ಸಮಾನರಾಗಿರ್ತಕ್ಕಂಥ ನಕ್ಷತ್ರ ಅಂತ ಹೇಳ್ತಾರೆ. ಚಂದ್ರ ಔಷಧೀಯ ಸಂದರ್ಭ ಅಥವಾ ಔಷಧಿ ಸಂಬಂಧವಾಗಿರ್ತಕ್ಕಂಥ ಗ್ರಹ. ಹಾಗಾಗಿ ಯಾರ್ಯಾರು ವೈದ್ಯಕೀಯ ವಿದ್ಯಾರ್ಥಿಗಳಿದ್ದೀರಿ ಮೇಷರಾಶಿಯವರು, ಅಂಥವರಿಗಂತೂ ಇವತ್ತಿನ ದಿನ ತುಂಬ ಚೆನ್ನಾಗಿದೆ. ಅಥವಾ ಹೊಸತಾಗಿ ಯಾವುದಾದ್ರೂ ಚಿಕಿತ್ಸೆ ಇತ್ಯಾದಿಗಳನ್ನು ಪಡ್ಕೊಳ್ಳೋಕೆ ಅಪೇಕ್ಷೆ ಮಾಡ್ತಾ ಇರ್ತಕ್ಕಂಥವರಿದ್ದರೆ ಮೇಷರಾಶಿಯವರು ಅತ್ಯುತ್ತಮವಾದಂಥ ದಿನ. ಆರೋಗ್ಯವನ್ನು ಪೂರ್ಣವಾಗಿ ಸುಧಾರಣೆ ಮಾಡಿಕೊಳ್ಳುವಂಥ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಕೂಡ ಇದೊಂದು ಉತ್ತಮವಾದಂಥ ದಿನ ಆಗಿದೆ. ಮತ್ತು ಚಂದ್ರರಾಹು ಯೋಗ ಇರೋದರಿಂದ ಚತುರ್ಥಾಧಿಪತಿಯಾಗಿರ್ತಕ್ಕಂಥದ್ದಾದ್ದರಿಂದ ಯಾರಿಗಾದರೂ ಭೂಪ್ರಾಪ್ತಿಗೆ ಸಂಬಂಧಪಟ್ಟು ಸರ್ಪದೋಷವೋ ನಾಗದೋಷವೋ ಏನೋ ಇದೆ, ನಿಮಗೆ ಭೂಪ್ರಾಪ್ತಿ ಆಗೋದಿಲ್ಲ, ಅಥವಾ ನಿಮ್ಮ ಭೂಮಿಯಲ್ಲಿ ರಾಹು ನಡೆ ಇದೆ, ನಾಗನ ನಡೆ ಇದೆ, ಹಾಗಾಗಿ ನಿಮಗೆ ಅದು ತೊಂದರೆ ಇದೆ ಹಾಗೆ ಹೀಗೆ ಅನ್ನುವಂಥ ಸ್ಥಿತಿ ಇದ್ದರೂ ಕೂಡ ಇವತ್ತಿನ ದಿನ ಆ ನಾಗನ ಆರಾಧನೆಯನ್ನು ನಿಮ್ಮ ಭೂಮಿಯಲ್ಲಿ ಮಾಡುವುದರಿಂದ ಆ ದೋಷ ಅಂತಕ್ಕಂಥದ್ದು ಪೂರ್ಣವಾಗಿ ಪರಿಹಾರವಾಗ್ತದೆ. ಇದರ ಜೊತೆಯಲ್ಲಿ ಶತಭಿಷ ನಕ್ಷತ್ರದ ಗ್ರಹ ಕೂಡ ರಾಹುವೇ ಆಗಿ ಮತ್ತು ಅವನ ಜೊತೆಯಲ್ಲಿಯೇ ಅದೇ ನಕ್ಷತ್ರದಲ್ಲಿಯೇ ಚಂದ್ರ ಇರೋದರಿಂದ ಪೂರ್ಣವಾಗಿರತಕ್ಕಂಥ ಒಂದು ಅದ್ಭುತ ಯೋಗ ಇದೆ. ಹಾಗಾಗಿ ಆ ದಿಶೆಯಲ್ಲಿ ಪ್ರಯತ್ನ ಮಾಡಿ, ಶುಭವಾಗಲಿ. ಮುಂದಿನದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತಕ್ಕಮಟ್ಟಿಗೆ ಉತ್ತಮವಾಗಿದೆ. ಕರ್ಮಭಾವದಲ್ಲಿ ತೃತೀಯಾಧಿಪತಿ ಇರತಕ್ಕಂಥದ್ದು, ಮನಸ್ಸಿಟ್ಟು ಕೆಲಸ ಮಾಡ್ತಕ್ಕಂತಹ ಒಂದು ದೃಢಚಿತ್ತ ಅಂತಕ್ಕಂಥದ್ದು ಪ್ರಾಪ್ತಿಯಾಗುವ ಅವಕಾಶ. ಪೂರ್ಣ ಪ್ರಮಾಣದ ಚಂದ್ರ, ಅವನು ತಮೋ ಅಭಿಮಾನಿ ದೇವತೆಯಾಗಿರ್ತಕ್ಕಂಥ ರಾಹುವಿನೊಂದಿಗೆ ಇರ್ತಕ್ಕಂಥದ್ದು. ಯಾರು ನೈಟ್ ಸೆಕ್ಯೂರಿಟಿ ಇತ್ಯಾದಿ ಕೆಲಸಗಳನ್ನು ಮಾಡ್ತಕ್ಕಂಥ ವೃಷಭ ರಾಶಿಯವರಿದ್ದೀರಿ, ಅಥವಾ ದೀರ್ಘ ದೂರದವರೆಗೆ ಅಂದರೆ ತುಂಬ ದೂರದವರೆಗೆ ವಾಹನ ಚಾಲನೆ ಮಾಡ್ತಕ್ಕಂಥವರಿದ್ದೀರಿ, ಆದಷ್ಟು ಕನ್ನಡವನ್ನು ಬಳಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಡ್ರೈವರ್ಸ್ ಅಂತ ಹೇಳೋಕೆ ಬರ್ತಿತ್ತು, ಬೇಡ, ಆದಷ್ಟು ಕನ್ನಡದಲ್ಲಿ ಮಾತಾಡೋಣ ಇವತ್ತು ಅಂತ ಹೇಳೋದು ನನ್ನ ಉದ್ದೇಶ. ಹಾಗಾಗಿ ಯಾರು ದೂರ ವಾಹನ ಚಾಲನೆ ಮಾಡ್ತಕ್ಕಂಥವರು, ಅದರಲ್ಲಿ ಓಡಾಡ್ತಕ್ಕಂಥವ್ರು, ದೀರ್ಘ ಪ್ರಯಾಣವನ್ನು ರಾತ್ರಿ ಹೊತ್ತು ಮಾಡ್ತಕ್ಕಂಥವ್ರಿದ್ದೀರಿ, ಅಂಥವರು ಆದಷ್ಟು ಇವತ್ತು ಅದನ್ನು 1-2 ದಿನಗಳ ಮಟ್ಟಿಗಾದರೂ ಮುಂದೆ ಹಾಕುವುದು ಒಳ್ಳೆಯದು. ತೀರ ಅನಿವಾರ್ಯವಾಗಿದ್ದ ಪಕ್ಷದಲ್ಲಿ ನೀವು ರೈಲಿನ ಮುಖಾಂತರದಲ್ಲೋ ಅಥವಾ ಸಾಮೂಹಿಕವಾಗಿ ಸಾರ್ವಜನಿಕವಾಗಿ ಓಡಾಡ್ತಕ್ಕಂಥ ವಾಹನದಲ್ಲೋ ಓಡಾಡ್ತಕ್ಕಂಥದ್ದು ಇವತ್ತಿನ ದಿವಸದಲ್ಲಿ ಕ್ಷೇಮ. ಶಾರೀರಿಕ ಸಾಮರ್ಥ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಅವಕಾಶಗಳು ಸಹ ಉಂಟು. ವನದುರ್ಗಾದೇವಿಯ ಉಪಾಸನೆ ಮಾಡಿದಲ್ಲಿ ಸಣ್ಣ ಪುಟ್ಟ ಅಪಾಯಗಳು ಬರೋದಿದ್ರೂ ಕೂಡ ಅದು ಪರಿಹಾರವಾಗ್ತದೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಮುಂದಿನದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೂ ಕೂಡ ಇವತ್ತಿನ ದಿನ ತುಂಬ ಚೆನ್ನಾಗಿದೆ. 2ನೇ ಮನೆಯಲ್ಲಿ ಇರ್ತಕ್ಕಂಥ ಅಥವಾ 2ನೇ ರಾಶಿಯಲ್ಲಿ ಇರತಕ್ಕಂತಹ ಗುರುವಿನ ಪೂರ್ಣ ಬೆಂಬಲ, ಅನುಗ್ರಹ ಅಂತಕ್ಕಂಥದ್ದು ಉಂಟು. ಆದರೆ ಗುರುವಿನ ರಾಶಿಯಿಂದ 8ನೇ ರಾಶಿಯಲ್ಲಿರ್ತಕ್ಕಂತಹ ಚಂದ್ರರಾಹು ಯೋಗದಿಂದಾಗಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಬೇಸರ ಅಥವಾ ದುಡ್ಡು ಕಾಸಿನ ಆದಾಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗತಕ್ಕಂಥ ಲಕ್ಷಣಗಳು ಉಂಟು. ಒಡಹುಟ್ಟಿದ ಹೆಣ್ಣು ಮಕ್ಕಳಿಗೋಸ್ಕರವಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು. ಅದಕ್ಕೆ ಚಿಂತೆ ಮಾಡಬೇಡಿ. ಕಾರಣ, ಒಡಹುಟ್ಟಿದ ಹೆಣ್ಣು ಮಕ್ಕಳು ಅಂದರೆ ಮನೆಯ ಲಕ್ಷ್ಮೀ ಸ್ವರೂಪರಿರ್ತಾರೆ. ಕರೆಸಿ ಅವರಿಗೆ ಪಾದಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡಿ ಅವರಿಗೆ ಬೇಕಾಗಿರ್ತಕ್ಕಂಥ ಸಹಾಯವನ್ನು ನಿಮ್ಮ ಶಕ್ತಿಯಾನುಸಾರ ಮಾಡಿ. ಯಾರೂ ಕೂಡ ತನ್ನ ಮನೆಗೆ ಬೆಂಕಿ ಹಚ್ಕೊಂಡು ಪಕ್ಕದ ಮನೆಗೆ ಬೆಳಕು ಕೊಡಬೇಕು ಅಂತ ಯಾರೂ ಹೇಳೋದಿಲ್ಲ ಅಲ್ವಾ. ನಿಮ್ಮ ಶಕ್ತಿಯಾನುಸಾರ ಸಹಾಯ ಸಹಕಾರಗಳನ್ನು ಮಾಡಿ. ಮತ್ತು ನೀವು ಕೂಡ ಇವತ್ತು ವನದುರ್ಗಾ ದೇವಿಯನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿನದು ಕಟಕ ರಾಶಿ. ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಬೇಸರ ಆಗಬಹುದು. ಕಾರಣ ಏನು ಅಂದರೆ,
ನಿಮ್ಮ ರಾಶ್ಯಾಧಿಪತಿ ಆಗಿರತಕ್ಕಂತಹ ಚಂದ್ರನೇ 8ನೆಯ ರಾಶಿಯಲ್ಲಿರ್ತಕ್ಕಂಥದ್ದು, ಅಲ್ಲಿ ರಾಹುವಿನ ಸಹಯೋಗವನ್ನು ಹೊಂದಿರುವಂಥದ್ದು. ಇದು ಅಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ಗ್ರಹಸ್ಥಿತಿ ಅಲ್ಲ. ಮತ್ತು ನಿಮ್ಮ ರಾಶಿಗೆ ಯಾವುದೇ ರೀತಿಯಾದ ಪೂರ್ಣವಾಗಿರ್ತಕ್ಕಂಥ ಗುರುಬಲ ಮತ್ತೊಂದು ಇಲ್ಲ. ಜೊತೆಯಲ್ಲಿ ಸುಖಸ್ಥಾನದಲ್ಲಿ 2ನೇ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಅಥವಾ 2ನೇ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಸೂರ್ಯ ನೀಚ ಸ್ಥಿತಿಯಲ್ಲಿರ್ತಕ್ಕಂಥದ್ದು ಕೂಡ ಒಂದು ಕಾರಣವಾಗಿ ಕಾಣಿಸುತ್ತೆ. ಹಾಗಾಗಿ ಶಿವಾರಾಧನೆಯನ್ನು ಮಾಡುವುದರ ಮುಖಾಂತರವಾಗಿ 8ನೇ ರಾಶಿಯಲ್ಲಿರ್ತಕ್ಕಂತಹ ಚಂದ್ರರಾಹು ದೋಷದ ಮತ್ತು 4ನೇ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿರ್ತಕ್ಕಂತಹ ಸೂರ್ಯನ ದೋಷದ ಪರಿಹಾರವನ್ನು ಕೂಡ ನೀವು ಒಟ್ಟಿಗೆ ಮಾಡಿಕೊಳ್ಳಿಕ್ಕೆ ಅವಕಾಶ ಉಂಟು. ಶಿವನ ಉಪಾಸನೆ, ಆರಾಧನೆ, ಅಭಿಷೇಕ, ಅರ್ಚನೆ ಇತ್ಯಾದಿಗಳನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಗುರುಗಳೇ, ಸಂಶಯವೇ ಬೇಡ. ಯಾಕಂತ ಹೇಳಿದ್ರೆ ಇವತ್ತು ನವೆಂಬರ್ 1ನೇ ತಾರೀಕಾಗಿರೋದ್ರಿಂದ ಕನ್ನಡಿಗರ ಒಡತಿ ತಾಯಿ ಭುವನೇಶ್ವರಿಯ ಬಗ್ಗೆ ಹೇಳ್ತೀರಾ ಅನ್ನೋದು ನನ್ನ ಭಾವ. ಹಾಗಾಗಿ ತಾಯಿಯ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಖಂಡಿತವಾಗಲೂ ಭುವನೇಶ್ವರಿಯ ಅದ್ಭುತವಾದ ಅಪರೂಪವಾದ ಸರಿಸುಮಾರು 2400 ವರ್ಷಗಳ ಹಿಂದಿನ ಇತಿಹಾಸ ಇರತಕ್ಕಂಥ ಒಂದು ಕ್ಷೇತ್ರಕ್ಕೆ ಹೋಗೋಣ. ಬಹುಶಃ ನಮ್ಮ ಕರ್ನಾಟಕದಲ್ಲಿ 3 ಹೊತ್ತು ಪೂಜೆಯಾಗತಕ್ಕಂತಹ ತ್ರಿಕಾಲ ಪೂಜೆ ಇರತಕ್ಕಂತಹ ಭುವನೇಶ್ವರಿಯ ಪಾಶಾಂಕುಶಧಾರಿಣಿಯಾಗಿ 2 ಹಸ್ತಗಳಿಂದ ಅನುಗ್ರಹ ಮುದ್ರೆಯನ್ನು ತೋರ್ತಾ ಇರತಕ್ಕಂಥ ಉದ್ಭವಲಿಂಗ ರೂಪದಲ್ಲಿ ಮೂಲತಃ ಇದ್ದು, ಆ ನಂತರದಲ್ಲಿ ಈಗೊಂದು 300-400 ವರ್ಷಗಳ ಹಿಂದೆ ವಿಗ್ರಹ ರೂಪದಿಂದ ಆರಾಧನೆ ಆರಂಭವಾಗಿರತಕ್ಕಂಥ ಒಂದು ಮಹತ್ತರವಾದ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಇವತ್ತು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನಲ್ಲಿ ಇರತಕ್ಕಂತಹ ಭುವನಗಿರಿ ಅನ್ನುವಂತಹ ಒಂದು ಪ್ರದೇಶ. ಆರಂಭದಲ್ಲಿ ಊರಿನ ಹೆಸರಿಗೆ ಭುವನಗಿರಿ ಅಂತಕ್ಕಂಥ ಹೆಸರು ಬಂದಿದೆ. ಒಂದು ಬೆಟ್ಟ ಅದು. ಆ ಬೆಟ್ಟದ ಮೇಲೆ ಸುಮಾರು 300-400 ಮೆಟ್ಟಿಲುಗಳು ಇರತಕ್ಕಂಥದ್ದು. ಕೆಳಗಡೆ ಕಲ್ಯಾಣಿ, ಮೇಲಿರ್ತಕ್ಕಂಥದ್ದು ಉದ್ಭವ ಲಿಂಗ ರೂಪದಲ್ಲಿ ಮೂಲತಃ ಇದ್ದು, ಆ ನಂತರದಲ್ಲಿ ಸನ್ನಿಧಾನದಲ್ಲಿ ವಿಗ್ರಹ ರೂಪದಿಂದ ರಾಜಮಹಾರಾಜರ ಕಾಲದಲ್ಲಿ ನಿರ್ಮಾಣವಾಗಿರತಕ್ಕಂತಹ ಚಾಳುಕ್ಯ ಮತ್ತು ಕದಂಬ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿರತಕ್ಕಂಥ ಆಲಯ. ಇದು ಭುವನಗಿರಿಯ ಭುವನೇಶ್ವರಿ ದೇವಸ್ಥಾನ. ನಮ್ಮ ಕನ್ನಡ ಭಾಷೆಯ ಅಥವಾ ಕನ್ನಡ ನಾಡಿನ ನಾಡ ದೇವತೆ ಅಂತ ಹೇಳಿ ಕರೆಸ್ಕೊಳ್ತಕ್ಕಂಥದ್ದು ಭುವನೇಶ್ವರಿಯ ವಿಶೇಷತೆ. ಏನಿಷ್ಟು ಹಳೆಯ ಒಂದು ದೇವಸ್ಥಾನವ ಹಾಗಾದರೆ? ನಾವು ಕೇಳೇ ಇಲ್ಲ, ನೋಡೇ ಇಲ್ಲ ಅಂತ ನೀವು ಹೇಳಿದರೆ ನೆನಪಿನಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಒಂದು ತುಂಬ ಹಳೆಯ ಇತಿಹಾಸ ಇದೆ. ತುಂಬ ಹಳೆಯ ಇತಿಹಾಸ ಅಂತಂದರೆ, ಇದು ನಾವು ಸ್ವಲ್ಪ ಹಿಂದೆ ಹೋಗಬೇಕು. ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಕನ್ನಡ ಅಂತ ಅಂದ್ಕೂಡ್ಲೆ ಹೆಸರು ಬರೋದು, ರಾಜ್ಕುಮಾರ್ ಹೆಸರು ಬರದೇ ಇದ್ದರೆ ನಾವು ಕನ್ನಡ ಹೇಳಿ ಏನು ಉಪಯೋಗ? ಕನ್ನಡದ ವರನಟ, ವರಪುತ್ರ ಏನು ಬೇಕಾದ್ರೂ ತಗೊಳ್ಳಿ ನೀವು. ಅವರ ಸಿನಿಮಾದಲ್ಲಿ ಒಂದು ಡೈಲಾಗನ್ನು ನೆನಪು ಮಾಡ್ಕೋಬೇಕು ನಾವು, ಸಂಭಾಷಣೆ. ಹೌದು, ಒಂದು ಅವರ ಮಾತನ್ನು ನಾವು ನೆನಪು ಮಾಡ್ಕೋಬೇಕು. ಅವರ ಚಿತ್ರದಲ್ಲಿ ಏನು ಹೇಳ್ತಾರೆ ಅವರು ಅದರಲ್ಲಿ ಅಂತಂದರೆ, ಜೈ ಭುವನೇಶ್ವರಿ ಅಂತಾರೆ ಮಯೂರ ಅನ್ನುವಂಥ ಚಿತ್ರದಲ್ಲಿ. ಆ ಭುವನೇಶ್ವರಿ ಅಲ್ಲಿ ಪ್ರತಿಷ್ಠಾಪನೆ ಆಗಿದ್ದೆಲ್ಲಿ? ಯಾಕೆಂದರೆ ಇದು ಕದಂಬರ ಒಂದು ದೇವತೆ ಕೂಡ ಹೌದು, ಕದಂಬರ ನಾಡ ದೇವತೆ ಹೌದು. ಅವರ ಉಪಾಸಿತ ದೇವತೆಗಳಲ್ಲಿ ಕದಂಬರು ಅಂತ ಹೇಳಿದ ಕೂಡಲೇ ಬಹಳ ಹೆಮ್ಮೆಯ ಭಾವ ಮೂಡುತ್ತೆ ಅಲ್ವಾ? ಕನ್ನಡದ ಮೊದಲ ರಾಜಮನೆತನ ಅಲ್ವಾ? ಇದು ಎಷ್ಟು ವರ್ಷಗಳ ಹಿಂದಿರಬಹುದು ಅಂತಂದರೆ, ಒಂದು ಅಂದಾಜಿನ ಪ್ರಕಾರ ಕ್ರಿಸ್ತಪೂರ್ವ 3ನೇ ಶತಮಾನ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಮಯೂರ ವರ್ಮ, ಅವನು ವಾಸ್ತವಾಂಶ ಮಯೂರ ಶರ್ಮ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ನಾವು ಅದನ್ನು ಕಥಾರೂಪದಲ್ಲಿ ಸಿನಿಮಾದಲ್ಲೂ ನೋಡ್ತೇವೆ. ಯಾಕೆ ಅಂತಂದರೆ, ಬ್ರಾಹ್ಮಣರ ಮನೆಯಲ್ಲಿ ಬೆಳೆದ ಶಿವಭಟ್ಟರು ಸಾಕಿದ್ರು ಅಂತೆಲ್ಲ ಕಥೆ ಬರ್ತದೆಯಲ್ಲ. ಆ ಮಯೂರ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ವಿಶೇಷವಾಗಿರತಕ್ಕಂಥ ಸ್ಥಾನಗಳೆಲ್ಲ ಉಂಟು. ಅದರಲ್ಲಿ ಒಂದು ಈ ಭುವನಗಿರಿಯ ಭುವನೇಶ್ವರಿಯ ಸನ್ನಿಧಿ. ಇದು ವಾಸ್ತವಾಂಶ. ಇದು ನಾವು ಮೂಲಕ್ಕೆ ಹೋಗಬೇಕು. ಆಗ ಏನಾಯಿತು ಅಂದರೆ, ರಾಜ ಚಂದ್ರಸೇನ ಮತ್ತು ಚಂಪಕಾವತಿ ರಾಣಿಯರ ಮಗ ಮಯೂರ. ಆದರೆ ಪಲ್ಲವ ರಾಜರಿಗೂ ಕದಂಬ ರಾಜರಿಗೂ ಇದ್ದಂತಹ ದ್ವೇಷದ ಕಾರಣದಿಂದ
ಮೋಸದಿಂದ ಈ ಮಯೂರನ ತಂದೆ ತಾಯಿಗಳನ್ನು ಪಲ್ಲವ ರಾಜರು ಸಂಹಾರ ಮಾಡ್ತಾರೆ. ಅರಮನೆಗೆ ರಾತ್ರಿ ಹೊತ್ತು ನುಗ್ಗಿ ಅಲ್ಲಿದ್ದಂತಹ ಸೇವಕರಿಗೆಲ್ಲ ಲಂಚ ಕೊಟ್ಟು ಅವರನ್ನು ತಮ್ಮವಶ ಮಾಡಿಕೊಂಡು ರಾಜರಾಣಿಯರನ್ನು ಕೊಂದು ಶಿಶುರೂಪದಲ್ಲಿದ್ದಂತಹ ಮಯೂರನನ್ನು ಸಂಹಾರ ಮಾಡುವ ಪ್ರಯತ್ನ ನಡೆಯುತ್ತೆ. ಈ ಎಲ್ಲ ಪ್ರಯತ್ನಗಳು ನಡೆದರೂ ಕೂಡ ಆ ನಂತರದಲ್ಲಿ ಅಲ್ಲಿಂದ ಹೊರಟು ಹೋಗ್ತಾನೆ. ಮಯೂರನನ್ನು ಹೇಗೋ ರಾಜರ ಮೇಲೆ ನಿಷ್ಠೆ ಇದ್ದಂಥ ಮಂತ್ರಿ ಸೇನಾಪತಿಗಳೆಲ್ಲ ರಕ್ಷಣೆ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗಿ ಶ್ರೀಶೈಲದಲ್ಲಿ ಬಿಡ್ತಾರೆ. ಅಲ್ಲೇ ಅಧ್ಯಯನ ಮಾಡಿ ಎಲ್ಲ ದೊಡ್ಡದಾಗಿ ನಾವು ಕಥೆಗಳನ್ನೆಲ್ಲ ನೋಡ್ತೇವಲ್ಲ. ಆತ ರಾಜನಾಗಿದ್ದಂತಹ ಕಾಲದಲ್ಲಿ ಆ ಪ್ರದೇಶದಲ್ಲಿ ತುಂಬ ದೊಡ್ಡ ಕ್ಷಾಮ ಬರ್ತದೆ, ಜಲಕ್ಷಾಮ ಉಂಟಾಗತ್ತೆ, ಮಳೆಯೇ ಬರೋದಿಲ್ಲ. 3-4 ವರ್ಷಗಳ ಕಾಲ ನಿರಂತರವಾಗಿ ಮಳೆ ಬರದೇ ಇದ್ದಾಗ ಬನವಾಸಿ, ಇವತ್ತೇನು ಮಧುಕೇಶ್ವರ ದೇವಸ್ಥಾನ, ನಮ್ಮ ಮುಂದಿನ ಸೋಮವಾರ ದಿವಸ ಮಧುಕೇಶ್ವರ ದೇವಸ್ಥಾನದ ಇತಿಹಾಸವನ್ನು ತಗೊಳ್ಳೋಣ. ಹೌದು, ಆ ಮಧುಕೇಶ್ವರನ ಉಪಾಸನೆಯನ್ನು ಮಾಡ್ತಾ ಇದ್ದಂತಹ ಅವನಿಗೆ, ಮಯೂರನಿಗೆ ಏನು ಅನ್ನಿಸ್ತದೆ ಅಂತಂದರೆ, ಈ ತೀವ್ರವಾಗಿ ಬಂದಿರತಕ್ಕಂತಹ ಈ ಒಂದು ಬರಗಾಲವನ್ನು, ಕ್ಷಾಮವನ್ನು ಹೇಗೆ ನಾವು ಕಳೆಯೋದು ಅಥವಾ ಹೇಗೆ ಒಂದು ಮಳೆ ಬರುವಂಥ ರೀತಿಯಲ್ಲಿ ಮಾಡೋದು ಅಂತ ಕೇಳಿದಾಗ, ನಿನ್ನ ಪ್ರದೇಶದಲ್ಲಿ ಇಂತಹ ಒಂದು ಜಾಗ ಇದೆ, ಅಲ್ಲಿ ಭುವನೇಶ್ವರಿಯ ಸನ್ನಿಧಾನ ಇದೆ, ಅಲ್ಲಿರ್ತಕ್ಕಂತಹ ಕೊಳ ಅಂತಕ್ಕಂಥದ್ದು ಒಣಗಿ ಹೋಗಿದೆ. ಆ ಕೊಳದ ನೀರನ್ನು ತಗೊಂಡು ಹೋಗಿ ಮೇಲೆ ಇರ್ತಕ್ಕಂಥ ಲಿಂಗಕ್ಕೆ ಅಭಿಷೇಕ ಮಾಡ್ತಾ ಇದ್ದಂಥ ಪ್ರಕ್ರಿಯೆ 3 ವರ್ಷಗಳಿಂದ ನಿಂತಿದೆ. ಕಾರಣ ಅಲ್ಲಿದ್ದಂತಹ ಅರ್ಚಕಾದಿ ಜನರೇನಿದ್ದಾರೆ, ಈ 2,500 ವರ್ಷದ ಹಿಂದಿನ ಕಥೆ, ಅಲ್ಲಿದ್ದಂತಹ ಅರ್ಚಕಾದಿಗಳೇನಿದ್ದಾರೆ ಅವರು ಸರಿಯಾದ ಹೊಟ್ಟೆ ಬಟ್ಟೆ ಗತಿ ಇಲ್ಲದೆ ಇರತಕ್ಕಂಥ ಕಾರಣದಿಂದಾಗಿ ಕರ್ಮಭ್ರಷ್ಟರಾಗಿದ್ದಾರೆ. ಹಾಗಾಗಿ ನೀನು ಯೋಗ್ಯರಾಗಿರ್ತಕ್ಕಂತಹ ಸಪ್ತಕುಲ ಬಾಂಧವರು ಅಂತೇಳಿ ಕಾಶ್ಯಪ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ, ಆತ್ರೇಯಸ ಇತ್ಯಾದಿ ಒಟ್ಟು 7 ಭಾರದ್ವಾಜ ಸೇರಿ 7 ಗೋತ್ರಗಳಲ್ಲಿ ಉತ್ಪತ್ತಿಯಾಗಿರ್ತಕ್ಕಂತಹ ಬ್ರಾಹ್ಮಣರನ್ನು ತಂದು ಅಲ್ಲಿ ನೀನು ವಿಶೇಷವಾಗಿರ್ತಕ್ಕಂಥ ಅರ್ಚನೆ ಆರಾಧನೆಗಳನ್ನು ಮಾಡಿ ಪ್ರತ್ಯೇಕ ಕ್ಷೇತ್ರಾದಿಗಳನ್ನು ಕೊಟ್ಟಾಗ ನಿನ್ನ ಊರಿನಲ್ಲಿ ಉತ್ತಮವಾಗಿರ್ತಕ್ಕಂಥ ಮಳೆ ಬೆಳೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಏನು ಅಂದರೆ ಪರಶುರಾಮರ ಶಾಪ ಅಂತ. ಈ ರೀತಿ ಅದು ತುಂಬ ದೀರ್ಘವಾಗಿದೆ ಕಥೆ, ಅಷ್ಟು ದೂರ ಎಳ್ಕೊಂಡು ಹೋಗೋದು ಬೇಡ, ನಾವು ವಾಪಸ್ ಕ್ಷೇತ್ರಕ್ಕೆ ಬರೋಣ, ಭುವನಗಿರಿಗೆ. ಹೀಗೆ ವಿಷಯ ತಿಳಿದಂತಹ ರಾಜ ಅಹಿಚ್ಛತ್ರ ಅನ್ನುವಂಥ ಪ್ರದೇಶಕ್ಕೆ ಹೋದಂಥ ಮಯೂರ, ತಾನು ರಾಜ, ಈಗಾಗಲೇ ಅವನು ಕದಂಬ ಅವರ ರಾಜಮನೆತನದ ಸಮ್ರಾಟ ಅವನು. ಹಾಗಾಗಿ ಅಹಿಚ್ಛತ್ರದಿಂದ ತಂದು ಅಲ್ಲಿ ಆ ಒಂದು ಕಲ್ಯಾಣಿಯನ್ನು ಪ್ರತ್ಯೇಕವಾಗಿ ಮತ್ತೆ ನೀರು ತಂದು ತುಂಬಿಸಿ ಅಲ್ಲಿದ್ದಂತಹ ಉದ್ಭವ ಭುವನೇಶ್ವರಿಗೆ ಅಭಿಷೇಕಾದಿಗಳನ್ನು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ನೆರವೇರಿಸಿದ. ಆ ನಂತರದಲ್ಲಿ ಆತ ಕದಂಬ ವಾಸ್ತುಶೈಲಿಯಲ್ಲಿ ಪೂರ್ಣವಾಗಿರ್ತಕ್ಕಂಥ ಒಂದು ಆಲಯವನ್ನು ನಿರ್ಮಾಣ ಮಾಡಿದ. ಮತ್ತೆ ಶಕ್ತಿ ತುಂಬಿದಂತಾಯ್ತು ಅಂತ ಹೇಳ್ತಾ ಇದ್ದೀರಾ. ಇವತ್ತು ನಾನು ಪ್ರಶ್ನೆ ಕೇಳೋಕ್ ಮುಂಚೆನೆ ನೀವು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳ್ಬಿಟ್ರಿ, ವಿಶೇಷವಾದ ದಿನತ್ರಯ ವ್ರತದ ಬಗ್ಗೆ ಏನೋ ಹೇಳ್ತಾರೆ ಅಂತ. ಯಾವ್ದು ಗುರುಗಳೇ ಅದು ದಿನತ್ರಯ ವ್ರತ ಅಂತಂದ್ರೆ? ಇವತ್ತು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ದಿನತ್ರಯ ವ್ರತವನ್ನು ಕಾರ್ತೀಕ ಮಾಸದಿಂದ ಆರಂಭ ಮಾಡಿದರೆ ವಿಶೇಷವಾಗಿ ಯಾರಿಗೆ ಸಂತತಿ, ತನ್ನ ಇಚ್ಛಿತವಾಗಿರ್ತಕ್ಕಂಥ ಸಂತತಿ ಬೇಕು ಅಂತ ಕೆಲವರಿಗೆ ಅಪೇಕ್ಷೆ ಇರುತ್ತೆ, ತನ್ನಂತೆ ತಾನು ಅಪೇಕ್ಷೆ ಪಡುವ ರೀತಿಯಂಥ ಸಂತಾನ ಆಗಬೇಕು ಅಂತ. ಇದಕ್ಕೆ ಪೂರ್ವಭಾವಿಯಾಗಿ ಬಲೀಂದ್ರನ ಆ ಕಥೆಯಲ್ಲಿ ನಾನು ದೀಪಾವಳಿ ದಿವಸ ಬಲೀಂದ್ರ ಪೂಜೆಯಲ್ಲಿ ಹೇಳಿದ್ದೆ, ಕಾಶ್ಯಪರು ತನ್ನ ಪತ್ನಿ ಆಗಿರ್ತಕ್ಕಂಥ ಅದಿತಿ ದೇವಿಗೆ ಈ ಇಂದ್ರಾದಿ ಆದಿತ್ಯರೇನಿದ್ದಾರೆ, ದ್ವಾದಶಾದಿತ್ಯರು ಅಂದರೆ 12 ಸೂರ್ಯರು ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗಿಲ್ಲ, ಆದಿತ್ಯರು ಅಂದರೆ ಅದಿತಿಯ ಮಕ್ಕಳು ಅಂತ. ಆ ಆದಿತ್ಯರಿಗೆ ಯಾವಾಗ ಅಧಿಕಾರ ಕಳೆದು ಹೋದಾಗ ಅದಿತಿ ದೇವಿಗೆ ನೀನು ದಿನತ್ರಯ ವ್ರತವನ್ನು ಮಾಡು ಅಂಥೇಳಿ ವ್ರತವನ್ನು ಉಪದೇಶ ಮಾಡಿದರು ಅಂತ ವಾಮನ ಪುರಾಣ ಹೇಳುತ್ತೆ. ಅಲ್ಲಿ ಈ ದಿನತ್ರಯ ವ್ರತದ ವಿಶೇಷತೆ ಬರುತ್ತೆ. ಈ ದಿನತ್ರಯ ವ್ರತವನ್ನು ಆಚರಣೆ ಮಾಡುವವರು ಯಾರು ಮಾಡಬೇಕು ವಿಶೇಷವಾಗಿ ಅಂತಂದರೆ, ಮೊದಲನೇದಾಗಿ ಈಗಿನ್ನೂ ಮಕ್ಕಳೇ ಆಗಿಲ್ಲ, ಮಕ್ಕಳು ಬೇಕು ಅಂತ ನಿರೀಕ್ಷೆ ಮಾಡ್ತಾ ಇದ್ದೀರಿ ಮತ್ತು ಆ ಮಕ್ಕಳ ಗುಣಲಕ್ಷಣ ಸ್ವಭಾವಗಳ ಬಗ್ಗೆ ಒಂದಿಷ್ಟು ಅಪೇಕ್ಷೆಗಳು, ಕಲ್ಪನೆಗಳಿದೆ. ನನ್ನ ಮಕ್ಕಳು ಹೀಗಿರಬೇಕಪ್ಪ ಅನ್ನೋ ಒಂದು ಅಪೇಕ್ಷೆ ಎಲ್ರಿಗೂ ಇರುತ್ತಲ್ವ, ಆಸೆ ಎಲ್ರಿಗೂ ಇರುತ್ತಲ್ವ. ಅಂತಹ ಒಂದು ಸಂತತಿ ನಮಗೆ ಬೇಕು ಅಂತ ಅಪೇಕ್ಷೆ ಇರುವವರು ಈ ವ್ರತವನ್ನು ಆಚರಣೆ ಮಾಡಬೇಕು. ಎರಡನೇದು, ಈಗಾಗಲೇ ಸಂತತಿ ಆಗಿಬಿಟ್ಟಿದೆ ಅಥವಾ ಗರ್ಭಿಣಿ ಇದ್ದಾಳೆ,
ಇಂಥ ಸ್ಥಿತಿಯಲ್ಲಿದ್ದಾಗ ಗರ್ಭಿಣಿಯರಂತೂ ಉಪವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಿನತ್ರಯ ವ್ರತ ಆದರೂ ಉಪವಾಸ ಬರುತ್ತೆ. ಹಾಗಾಗಿ ಇದನ್ನು ಉಪವಾಸ ಮಾಡೋದು ಗರ್ಭಿಣಿಯರಿಗೆ ಕಷ್ಟ. ಹಾಗಾಗಿ ಸಂತತಿಯಾಗಿರ್ತಕ್ಕಂಥವರು ಈ ಒಂದು ವ್ರತವನ್ನು ಆಚರಣೆ ಮಾಡಿದರೆ ಬಂದಿರತಕ್ಕಂತಹ ಜೀವ ಏನು ಆ ಮಕ್ಕಳು ಹುಟ್ಟಿರ್ತಕ್ಕಂತಹ ಮಕ್ಕಳ ಮುಂದಿನ ಭವಿಷ್ಯ ಅಂತಕ್ಕಂಥದ್ದು ನೀವು ಅಪೇಕ್ಷೆ ಪಡುವಂಥ ರೀತಿಯಲ್ಲಿ ನಿರ್ಮಾಣವಾಗಲಿಕ್ಕೆ ದೈವಾನುಗ್ರಹ ಅಂತಕ್ಕಂಥದ್ದು ದೊರಕ್ತದೆ ಅನ್ನುವಂಥದ್ದು ಇದಕ್ಕೆ ಇತಿಹಾಸ. ಇನ್ನು ವ್ರತದ ಆಚರಣೆ ಕ್ರಮಕ್ಕೆ ಬರೋಣ. ಆಚರಣೆ ಕ್ರಮ ಏನು ಅಂತಂದರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಸೂರ್ಯಾಸ್ತದ ಸಂದರ್ಭದಲ್ಲಿ ಏಕಾದಶಿಯ ಪ್ರವೇಶವಾಗಿರಬೇಕು. ಇವತ್ತು ದಶಮಿ ಇದೆ, ಸೂರ್ಯಾಸ್ತಕ್ಕೆ ಏಕಾದಶಿ ಬಂದಿದೆ. ಅಂದರೆ ನಾಳೆಯ ದಿವಸ ಏಕಾದಶಿಯ ವ್ರತವನ್ನು ಆಚರಣೆ ಮಾಡಬೇಕು. ಮತ್ತು ನಾಡಿದ್ದು ಸೋಮವಾರ ದಿವಸ ದ್ವಾದಶಿ ಇರ್ತದೆ. ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು ಈ ವಿಚಾರವನ್ನು. ಅಂದರೆ ನಾಳೆಯಿಂದ ಪ್ರಾರಂಭಿಸಬೇಕು. ಹೌದು, ಇವತ್ತಿನಿಂದ ಆರಂಭ ಆಗುತ್ತೆ. ಇವತ್ತು ಮಧ್ಯಾಹ್ನದ ಊಟದ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ ಬಾಳೆ ಎಲೆ ಕುಡಿ ಇರ್ತದೆಯಲ್ಲ, ಕೊನೆ ಬಾಳೆ ಎಲೆ ಅಂತ ಹೇಳ್ತೇವೆ, ಅದನ್ನು ತಂದು ಅದನ್ನು ಬೆಂಕಿಯಲ್ಲಿ ಸ್ವಲ್ಪ ಬಾಡಿಸಿ ಮಧ್ಯಾಹ್ನದ ಊಟವನ್ನು ಸಸ್ಯಾಹಾರಿ ಭೋಜನವನ್ನು ಮಾಡಬೇಕು. ಇವತ್ತು ಮಧ್ಯಾಹ್ನದ ಊಟ ಅಲ್ಲಿ ಆ ಒಂದು ಸುಟ್ಟ ಬಾಳೆ ಎಲೆ, ಸುಟ್ಟಿದ್ದಲ್ಲ ಅದು, ಬೂದಿ ಅಲ್ಲ, ಬಾಡಿಸಿರ್ತಕ್ಕಂತಹ ಬಾಳೆ ಎಲೆಯಲ್ಲಿ ಭೋಜನವನ್ನು ಎಳೆ ಬಾಳೆ ಅಲ್ಲ, ಕುಡಿ ಬಾಳೆ ಅಂದರೆ ತುದಿ ಇರ್ತದೆಯಲ್ಲ, ಕೊನೆ ಬಾಳೆ ಅಂತ ಹೇಳ್ತಾರಲ್ಲ. ಅಂದರೆ ಕುಡಿ ಬಾಳೆ ಎಲೆ ಅಂದರೆ ಬಾಳೆ ಎಲೆ ತುದಿಯಲ್ಲಿ ಈ ಬುಡದಲ್ಲಿ ದಂಟಿನ ತುದಿ ಇರ್ತದೆಯಲ್ಲ, ಅದಕ್ಕೆ ಕೊನೆ ಬಾಳೆ ಅಂತಾರೆ. ನಮ್ಮ ಕಡೆ ಕುಡಿ ಬಾಳೆ ಅಂತಾರೆ. ಕುಡಿ ಬಾಳೆ ಅಂತಂದರೆ ಚಿಗುರು ಅಂತ ಅರ್ಥ ಅಲ್ಲ, ಬದಲಾಗಿ ತುದಿಯ ಭಾಗದಲ್ಲಿ ಹಾಗೆ ಒಂಚೂರು ಜುಟ್ಟು ಬಂದಿರೋ ರೀತಿಯಲ್ಲಿ ಇರ್ತದೆಯಲ್ಲ, ಆ ಭಾಗವನ್ನು ಕುಡಿ ಬಾಳೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ಮಲೆನಾಡು ಭಾಷೆ. ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ಸಸ್ಯಾಹಾರಿ ಭೋಜನವನ್ನು ಮಧ್ಯಾಹ್ನ ಮಾಡಬೇಕಿವತ್ತು. ಸೂರ್ಯಾಸ್ತ ನಂತರದಲ್ಲಿ ಆಹಾರ ಇಲ್ಲ. ಅನಿವಾರ್ಯ ಪ್ರಸಂಗದಲ್ಲಿ ಕೇವಲ ಜಲಾಹಾರ ಅಂದರೆ ನೀರನ್ನು ತಗೊಳ್ಬಹುದು, ಅಷ್ಟು ಬಿಟ್ಟರೆ ಮತ್ತೇನು ಆಹಾರಗಳಿಲ್ಲ. ನಿಮ್ಮಲ್ಲಿ ಶರೀರ ತಡ್ಕೊಳ್ತದೆ ಹೇಳಾದರೂ ಮಾತ್ರ ಈ ವ್ರತವನ್ನು ಮಾಡಿ, ಅದಿಲ್ಲ ಸಂತತಿಗೆ ಬೇಕೇ ಬೇಕು ಹೇಳಾದರೆ ಹಠ ಮಾಡಿ ಆದರೂ ಒಂದು ಸಾಧನೆಯನ್ನು ಮಾಡಲೇಬೇಕಾಗ್ತದೆ. ಹಾಗಾಗಿ ಮತ್ತು ಇವತ್ತು ಸೂರ್ಯಾಸ್ತ ಆದ ನಂತರದಲ್ಲಿ ಯಾವುದೇ ಆಹಾರ ಇಲ್ಲ, ಕೇವಲ ವಿಷ್ಣು ಸಹಸ್ರನಾಮ ಪಠನ. ಶಕ್ತಿಯಾನುಸಾರ ಎಷ್ಟು ಮಾಡಿ, ದೋಷ ಇಲ್ಲ, ತೊಂದರೆನೂ ಇಲ್ಲ. ಆದಷ್ಟು ಅರ್ಧಕ್ಕೆ ನಿಲ್ಲಿಸೋದು ಬೇಡ. ಅದಾಗೋದಿಲ್ಲ ಹೇಳಾದರೆ ದ್ವಾದಶಾಕ್ಷರಿ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರವನ್ನು ಕೂಡ ನೀವು ಪಠನ ಜಪ ಇತ್ಯಾದಿಗಳನ್ನು ಮಾಡಬಹುದು. ನಾಳೆ ದಿವಸ ಭಾನುವಾರ ನಮ್ಮ ಧರ್ಮಜ್ಯೋತಿ ಸಂಚಿಕೆಯೂ ಇರೋದಿಲ್ಲ, ಅದಲ್ಲದೆ ನಿಮಗೆ ಆಹಾರವೂ ಇರೋದಿಲ್ಲ ಅಂತ ಇಟ್ಕೊಳ್ಳಿ. ಹಾಗಾಗಿ ನಾಳೆ ದಿವಸ ಸಂಪೂರ್ಣ ನಿರಾಹಾರ, ಭಾನುವಾರ ಸಂಪೂರ್ಣವಾಗಿ ನಿರಾಹಾರವಾಗಿ ಇರಬೇಕಾಗ್ತದೆ. ಅನಿವಾರ್ಯ ಸಂದರ್ಭದಲ್ಲಿ ನೀರನ್ನು ಕುಡಿಲಿಕ್ಕೆ ಅವಕಾಶ, ಅದು ಕೇವಲ ಒಂದು 50ರಿಂದ 100 ಅಥವಾ ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ಆಗುವಷ್ಟು ಅಂತ ಇಟ್ಕೊಳ್ಳಿ. ನೀರು ಬಹಳ ಕಮ್ಮಿ, ತುಂಬ ಕಡಿಮೆ ಪ್ರಮಾಣದಲ್ಲಿ ತಗೋಬೇಕು. ಈ ರೀತಿಯಾಗಿ ತಗೊಂಡು, ಅಂದರೆ ಅನಿವಾರ್ಯ ಶರೀರ ತಡ್ಕೊಳ್ಳೋದಿಲ್ಲ ಅಥವಾ ನೀರಿಗೆ ತೊಂದರೆ ಆಗ್ತದೆ, ಶರೀರದ ಒಳಗೆ ನೀರಿನ ಅಂಶ ಕಡಿಮೆ ಆಗ್ತದೆ, ತೊಂದರೆ ಆಗ್ತದೆ ಹೇಳಿ ಆದರೆ ಆಗ ಖಂಡಿತವಾಗಲೂ ನೀರನ್ನು ಕುಡಿಯಬಹುದು. ಅಥವಾ ಅದಕ್ಕೆ ಬೇಕಾದರೆ ಸ್ವಲ್ಪ ಉಪ್ಪು ಸಕ್ಕರೆಯನ್ನು ಕೂಡ ಮಿಶ್ರಣ ಮಾಡ್ಕೊಂಡು ಕುಡಿಬಹುದಾಗಿರುತ್ತೆ. ಸರಿಯಾದ ರೀತಿಯಲ್ಲಿ ಅದನ್ನು ನೋಡ್ಕೊಳ್ಳಿ. ನಿಮ್ಮ ಶರೀರ ತಡೆಯೋದಿಲ್ಲ ಹೇಳಾದರೆ ಖಂಡಿತವಾಗಲೂ ಅದಕ್ಕೆ ಸ್ವಲ್ಪ ದ್ರವ ರೂಪದ ಆಹಾರವನ್ನು ಕೊಟ್ಕೊಳ್ಳಿ. ಅದಾದ ನಂತರ ಸೋಮವಾರ ಬೆಳಗ್ಗೆ ಕೂಡ ಪುನಃ ಮತ್ತೆ ಅದೇ ರೀತಿಯ ಬಾಳೆ ಎಲೆಯನ್ನು ಬಾಡಿಸಿ ಬೆಳಿಗ್ಗೆ 9 ಗಂಟೆ ಒಳಗೆ ನೀವು ಭೋಜನವನ್ನು ಮಾಡತಕ್ಕದ್ದು. ಇದಾದ ನಂತರ ಇಡೀ ದಿವಸ ಸೋಮವಾರ ಮತ್ತೆ ಆಹಾರ ಇಲ್ಲ. ಅಂದರೆ ಅರ್ಥ ಏನು ಅಂದರೆ ಸುಮಾರು 48 ಗಂಟೆಗಳ ಮಧ್ಯಭಾಗದಲ್ಲಿ ಕೇವಲ 2 ಭೋಜನ, ಮತ್ತು ಈ ಭೋಜನವನ್ನು ಕೇವಲ ಬಾಳೆ ಎಲೆಯಲ್ಲಿಯೇ ಮಾಡತಕ್ಕದ್ದು. ಇದನ್ನು ಹರಿವಾಸರ ಅಥವಾ ದಿನತ್ರಯ ವ್ರತ ಅಂತ ನಾವು ಕರೀತೇವೆ. ಇದು ವಾಮನ ಪುರಾಣದಲ್ಲಿರ್ತಕ್ಕಂಥದ್ದು. ಅದಿತಿ ದೇವಿ ತನಗೆ ಬೇಕಾಗಿರ್ತಕ್ಕಂಥದ್ದೇನಪ್ಪ ಅಂದರೆ ಇಂದ್ರಾದಿ ತನ್ನ ಸಂತತಿ ಏನಿದೆ ಅಧಿಕಾರವನ್ನು ಕಳ್ಕೊಂಡು ಸಾಮಾನ್ಯ ಮನುಷ್ಯರಂತೆ ಲೋಕದಲ್ಲಿ ಓಡಾಡುವಂಥ ಪ್ರಸಂಗ ಬಂದುಬಿಟ್ಟಿದೆ. ಹಾಗಾಗಿ ಭಗವಂತನಿಂದ ಆಗಿರ್ತಕ್ಕಂತಹ ಈ ಒಂದು ಸೃಷ್ಟಿ ಪ್ರಕ್ರಿಯೆಯಲ್ಲಿ ಭಗವಂತನೇ ಅನುಗ್ರಹ ಮಾಡಿ ಪುನಃ ತನ್ನ ಮಕ್ಕಳಿಗೆ ಸ್ವರ್ಗಾದಿ ಅಧಿಕಾರ ಪ್ರಾಪ್ತಿಯಾಗಬೇಕು ಅನ್ನೋ ಅಪೇಕ್ಷೆಯನ್ನು ಇಟ್ಕೊಂಡು ಅದಿತಿ ದೇವಿ ಕಾಶ್ಯಪರ ಅನುಜ್ಞೆಯಂತೆ ಈ ಒಂದು ದಿನತ್ರಯ ವ್ರತವನ್ನು ಆಚರಣೆ ಮಾಡಿದ ಕಾರಣದಿಂದಾಗಿಯೇ ಆಕೆಗೆ ಸರಿಯಾಗಿ 1 ವರ್ಷಗಳ ನಿರಂತರವಾಗಿ ಪ್ರತಿ ಶುಕ್ಲ ಪಕ್ಷದ ಏಕಾದಶಿ ಮತ್ತು ಕೃಷ್ಣ ಪಕ್ಷದ ಏಕಾದಶಿ ಈ ರೀತಿಯಾಗಿ 24 ಏಕಾದಶಿಗಳನ್ನು ಆಕೆ ಆಚರಣೆ ಮಾಡಿದ್ದರಿಂದಾಗಿ ಆಕೆಗೆ ವಾಮನನಂತಹ ಒಬ್ಬ ಮಗನನ್ನು
ಪರಮಾತ್ಮ ತಾನೇ ದತ್ತವಾದ ಅಂತ, ಕೊಟ್ಟ ಅಂತ. ಅಂದರೆ ಭಗವಂತ ಅದಿತಿ ದೇವಿಯ ವ್ರತಕ್ಕೆ ಸಂತುಷ್ಟನಾಗಿ ಆಕೆಯ ಗರ್ಭದಲ್ಲಿ ತಾನೇ ಸ್ವತಃ ಮಗನಾಗಿ ಅವತರಿಸಿದ ಅಂತ. ಅಂದರೆ ಎಷ್ಟು ಪೃಥುರಾಜ ಅನ್ನುವಂಥ ಪೃಥುಚಕ್ರವರ್ತಿ ಅನ್ನುವಂಥ ರಾಜನ ಕಥೆಯಲ್ಲಿ ಬರುತ್ತೆ ಭಾಗವತದಲ್ಲಿ. ನಿನ್ನಂಥ ಮಗ ಬೇಕು ನನಗೆ ಅಂತ ಒಬ್ಬ ತಪಸ್ವಿ ಕೇಳಿದರೆ ನನ್ನಂಥವ್ನು ಇನ್ನೊಬ್ಬನು ಇರ್ಲಿಕ್ಕೆ ಸಾಧ್ಯ ಇಲ್ಲದಯ್ಯ. ಪರಶಕ್ತಿ ಭಗವಂತ, 2 ಜನ ಭಗವಂತರು, 2 ಜನ ದೇವರು ಇರೋಕ್ಕೆ ಸಾಧ್ಯನಾ? ಅದಕ್ಕೆ ಭಗವಂತ ಹೇಳ್ತಾನೆ, ನನ್ನಂಥ ಮಗನನ್ನು ಅನುಗ್ರಹ ಮಾಡಲಿಕ್ಕೆ ಸಾಧ್ಯ ಇಲ್ಲಪ್ಪ, ನಾನೇ ಮಗನಾಗಿ ಬಂದ್ಬಿಡ್ತೇನೆ ಅಂತಾನೆ. ಹಾಗೆ ಇಲ್ಲಿ ಕೂಡ ಅದಿತಿ ದೇವಿಗೆ ವಾಮನ ರೂಪದಲ್ಲಿ ಹೇಗೆ ಅವಳ ಅಪೇಕ್ಷಿತವಾಗಿರ್ತಕ್ಕಂಥ ಸಂತತಿ ಆಯಿತೋ, ಅದೇ ರೀತಿಯಲ್ಲಿ ದಿನತ್ರಯ ವ್ರತವನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಈ ವ್ರತವನ್ನು ಹೇಳ್ತದೆ. ಯಾಕೆ ಅಂತಂದರೆ ಇದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೂಡ ವಾಮನ ಪುರಾಣ ಕೊಡುತ್ತೆ. ಅದು ಇಲ್ಲಿ ಹೇಳೋದಷ್ಟು ಔಚಿತ್ಯಪೂರ್ಣ ವಿಚಾರ ಅಲ್ಲದೆ ಇರೋದ್ರಿಂದ ಹೇಳ್ತಿಲ್ಲ. ಸಂಸ್ಕಾರವಂತ ಮಗು ಬೇಕಂದ್ರೆ ಖಂಡಿತ ಈ ಒಂದು ವ್ರತವನ್ನ ಮಾಡಿ ಆಚರಣೆ ಮಾಡಿದಾಗ ಅಂತಹ ಒಂದು ಸಂತತಿ ಉಂಟಾಗ್ತದೆ. ಅಥವಾ ಇಷ್ಟರೊಳಗೆ ಸಂತತಿ ಆಗಿದ್ದರೆ ಆ ಮಕ್ಕಳಿಗೆ ಕೂಡ ಒಂದು ಉತ್ತಮವಾದಂಥ ನಮ್ಮ ಇಷ್ಟದ ಭವಿಷ್ಯ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಅನ್ನೋದು ಈ ದಿನತ್ರಯ ವ್ರತಾಚರಣೆಯ ವಿಶೇಷತೆ. ಗುರುಗಳೇ, ನಾವು ತಾಯಿ ಭುವನೇಶ್ವರಿಯ ಒಂದು ಸನ್ನಿಧಾನದ ಬಗ್ಗೆ ಹೇಳ್ತಾ ಇದ್ವಿ. ಬನವಾಸಿ ಉತ್ಸವಕ್ಕೆ ಹೋದಂತಹ ಸಂದರ್ಭದಲ್ಲಿ ನಾನು ಕೇಳಿರುವಂಥದ್ದು, ಇಡೀ ಕರ್ನಾಟಕದಲ್ಲಿ ತ್ರಿಕಾಲ ಪೂಜೆಯನ್ನ ಸ್ವೀಕರಿಸುವಂತಹ ಏಕೈಕ ಭುವನೇಶ್ವರಿ ದೇವಿ ಇರೋದು ಬನವಾಸಿಯಲ್ಲಿ. ಬನವಾಸಿಯ ಸಮೀಪದ ಭುವನಗಿರಿ. ಅವಾಗೆಲ್ಲ ಮುಂಚೆ ಬನವಾಸಿಯದಾಗಿತ್ತು, ಈಗ ಭುವನಗಿರಿ ಅಂತ ನಾವು ಕರಿತೀವಿ. ಸೊ ಭುವನಗಿರಿಯಲ್ಲಿ ಅಂತ, ಅಲ್ಲಿಗೆ ಹೋಗಿ ಕೂಡ ಏನಾದ್ರೂ ದೋಷ ಪರಿಹಾರ ಮಾಡ್ಕೊಳ್ಬಹುದು? ಖಂಡಿತವಾಗಲೂ ಅವಕಾಶ ಉಂಟು. ಅದಕ್ಕಿಂತಲೂ ಮುಂಚಿತವಾಗಿ ನಮ್ದು ಅಹಿಚ್ಛತ್ರದಿಂದ ಬ್ರಾಹ್ಮಣರನ್ನು ಕರ್ಕೊಂಡು ಬಂದ ಮಯೂರ ಅನ್ನೋಲ್ಲಿವರೆಗೆ ಆಗಿತ್ತಲ್ಲ, ಅದೊಂಚೂರು ಪೂರ್ಣ ಮಾಡ್ಕೊಂಡ್ಬಿಡೋಣ. ಜನರಿಗೆ ಇತಿಹಾಸ ಅರ್ಧಂಬರ್ಧ ಕೊಟ್ಟಂಗೆ ಆಗ್ಬಿಡತ್ತೆ. ಪೂರ್ಣವಾಗಿ ಕೊಟ್ಬಿಡೋಣ. ಏನಾಯಿತು, ಪರಶುರಾಮರು ಶಾಪ ಯಾಕೆ ಕೊಟ್ಟರು ಅಂತಂದರೆ, ಪರಶುರಾಮರು ಯಾವಾಗ ಸಂಪೂರ್ಣ ಭೂಮಿಯನ್ನು ಕಾಶ್ಯಪರಿಗೆ ದಾನ ಮಾಡಿದರು, ಅವ್ರಿಗೆ ಉಳ್ಕೊಳ್ಳಿಕ್ಕೆ ಜಾಗ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವರೇನು ಮಾಡ್ತಾರೆ ಅಂತಂದರೆ, ಮತ್ತಷ್ಟು ಜಾಗವನ್ನು ಸಮುದ್ರದಿಂದ ಪಡೆದು ಆ ಜಾಗದಲ್ಲಿ ಈ ಜಾಗದಲ್ಲಿ ಎಲ್ಲ ಕಡೆ ಇರ್ತಕ್ಕಂಥ ಬ್ರಾಹ್ಮಣರಿಗೆ ಮತ್ತಷ್ಟು ದಾನ ಮಾಡಿ, ನಿಮಗೆ ಸಂಕಟ ಬಂದಾಗ ನಮ್ಮನ್ನು ಸ್ಮರಣೆ ಮಾಡಿ ಅಂತ ಹೇಳಿರ್ತಾರೆ. ಆದರೆ ದುಷ್ಟ ಬುದ್ಧಿ ಇದ್ದಂತಹ ಕೆಲವು ಬ್ರಾಹ್ಮಣರು ಯಾವ ಸಂಕಟವೂ ಇಲ್ಲದೆ ಪರಶುರಾಮರನ್ನು ಸ್ಮರಣೆ ಮಾಡಿದಾಗ ಬಂದು ಕೇಳ್ತಾರೆ ಏನಾಯಿತು ಅಂತ. ಏನೂ ಇಲ್ಲ, ಸುಮ್ಮನೆ ತಮಾಷೆಗೆ ನಿಮ್ಮನ್ನು ಸ್ಮರಣೆ ಮಾಡಿದ್ವಿ ಅಂದಿದ್ದಕ್ಕೆ ಕೋಪಗೊಂಡು ನೀವು ಕರ್ಮಭ್ರಷ್ಟರಾಗ್ರಿ ಅಂತ ಹೇಳಿ ಶಾಪ ಕೊಟ್ಟರು ಅನ್ನೋದು ಕಥೆ. ಅದಾದ ನಂತರ ಇದನ್ನೆಲ್ಲ ತಿಳ್ಕೊಂಡಂತಹ ಮಯೂರ ಸಪ್ತ ಗೋತ್ರೋದ್ಭವರನ್ನು ಕರ್ಕೊಂಡು ಬಂದು ಅಲ್ಲಿ ಒಂದು ಪ್ರತ್ಯೇಕವಾಗಿ ಶರಾವತಿ ನದಿಯಿಂದ ಆವೃತವಾದ ದ್ವೀಪದಲ್ಲಿ ಅವರನ್ನು ಇಟ್ಟು ಯಜ್ಞಯಾಗಾದಿಗಳನ್ನು ಮಾಡಿಸಿದ. ಆ ನಂತರದಲ್ಲಿ ವಿಶೇಷವಾಗಿ ಮಳೆ ಬೆಳೆಗಳು ಪ್ರಾಪ್ತಿಯಾಯಿತು. ಇದಾದ ನಂತರದಲ್ಲಿ ಆ ಮಯೂರ ಅಲ್ಲಿದ್ದಂತಹ ಪುಷ್ಕರಣಿ ತುಂಬಿತು. ಪುಷ್ಕರಣಿ ತುಂಬಿದ ನಂತರದಲ್ಲಿ ಆ ಪುಷ್ಕರಣಿಯ ನೀರನ್ನು ತಂದು ಆ ಭುವನೇಶ್ವರಿಯ ಉದ್ಭವಲಿಂಗಕ್ಕೆ ಅಭಿಷೇಕವನ್ನು ಮಾಡಿಸಿದ. ನಂತರದಲ್ಲಿ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಮಳೆ ಬೆಳೆಗಳು ಉಂಟಾದವು. ಆ ನಂತರ ಅವನು ಇದು ಒಂದು ಥರ ಬಯಲಲ್ಲಿರ್ತಕ್ಕಂಥದ್ದು ಸರಿಯಲ್ಲ ಅನ್ನೋ ಉದ್ದೇಶದಿಂದ ಏನು ಮಾಡ್ತಾನೆ, ಅಲ್ಲಿ ಕದಂಬ ಶೈಲಿಯಲ್ಲಿ ವಾಸ್ತುಶಿಲ್ಪವನ್ನು ಒಂದು ಬಳಕೆ ಮಾಡಿಕೊಂಡು ಅಲ್ಲಿ ಭುವನೇಶ್ವರಿಯ ದೊಡ್ಡ ಆಲಯವನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಅದಾದ ನಂತರದಲ್ಲಿ ಆಲಯ ನಿರ್ಮಾಣವಾಗ್ತದೆ. ಅದಾದ ನಂತರದಲ್ಲಿ ಪುನಃ ಮತ್ತೆ ಚಾಳುಕ್ಯರು ಕೂಡ ಅದನ್ನು ಅಭಿವೃದ್ಧಿಪಡಿಸ್ತಾರೆ. ಒಂದು ಕ್ಷೇತ್ರದಲ್ಲಿ ಮಹಾತ್ಮೆ ಇದೆ ಅಂತಂದರೆ ಅದು ಬೇಕಾದರೆ ಪರಸ್ಪರ ವೈರ ಇರಲಿ, ಸ್ನೇಹ ಇರಲಿ, ದೇವತಾ ಸ್ಥಾನವನ್ನು ನಾಶ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಇಲ್ಲ. ಇನ್ನೊಬ್ಬರ ದೇವತಾ ಸ್ಥಾನವನ್ನು ನಾಶ ಮಾಡುವ ಸ್ವಭಾವ ನಮ್ಮದಲ್ಲ. ಆದರೂ ನಮ್ಮ ಮೇಲೆ ದಬ್ಬಾಳಿಕೆ ಆದಾಗಲೂ ಬೇರೆ ಭಾಷೆಯವರು ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡಿದರೂ ಸಹಿಸ್ಕೊಂಡು ಹೋಗ್ತಾ ಇದ್ದೇವೆ. ಇದು ಎಷ್ಟರವರೆಗೆ ಸರಿ ಅಂತ ಯೋಚನೆ ಮಾಡಬೇಕಾಗ್ತದೆ. ನೀರನ್ನ ಕೇಳಿದವ್ರಿಗೆ ಮಜ್ಜಿಗೆಯನ್ನ ಕೊಟ್ವಿ, ಹೊರನಾಡಿನವ್ರನ್ನ ಬರಮಾಡ್ಕೊಂಡ್ವಿ, ಅತಿಥಿಗಳಾಗಿದ್ದವರು ಈಗ ನಾವೇ ರಾಜರು ಅನ್ನೋ ರೀತಿ ಮೆರೆಯುವಂತಾಗಿದೆ. ಅದಕ್ಕೆ ಕಡಿವಾಣ ಕೂಡ ಹಾಕಬೇಕು. ಅಂದರೆ ನಮ್ಮಲ್ಲಿ ಭಾಷಾ ಪ್ರೇಮವೂ ಇಲ್ಲ, ನಾಡಿನ ಬಗ್ಗೆ ಪ್ರೇಮ ಇಲ್ಲ, ನುಡಿಯ ಬಗ್ಗೆ ಪ್ರೇಮ ಇಲ್ಲ, ನೆಲದ ಸಂಸ್ಕೃತಿಯ ಯಾವ ವಿಚಾರದಲ್ಲಿ ನಮಗೆ ಪ್ರೇಮ ಇಲ್ಲ. ನಮ್ಮ ಪ್ರೇಮ ಅಷ್ಟು ಬೇಡದೇ ಇರೋ ವಿಚಾರದ ಕಡೆಗೆ ಹೋಗ್ತಾ ಇದೆಯಲ್ಲ. ಭಾಷೆ ಉಳಿಬೇಕು ಅಂದರೆ ಹೇಗೆ ಸಾಧ್ಯ? ವಿಚಾರ ಒಂದು ಸೈಡಲ್ಲಿರಲಿ, ಯೋಚನೆ ನೀವು ಮಾಡಿ. ನಾನು ಹೇಳ್ತಿರೋದು ಸರಿ ಇದೆ ಅಂತ ಅನಿಸಿದ್ರೆ ಒಪ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಬಿಟ್ಟಿದ್ದು.
ಈಗ ದೋಷ ಪರಿಹಾರಕ್ಕೆ ಬರೋಣ. ಭುವನೇಶ್ವರಿಯ ಆಲಯದಲ್ಲಿ ಸೇವೆ ಮಾಡೋದಕ್ಕೆ ತ್ರಿಕಾಲ ಪೂಜೆಗೆ ವ್ಯವಸ್ಥೆ ಇದೆ. ಇಲ್ಲಿ ವಿಶೇಷ ಏನು ಅಂದರೆ ಪಾಶಾಂಕುಶ ಧಾರಣಿಯಾಗಿರ್ತಕ್ಕಂಥದ್ದು ಭುವನೇಶ್ವರಿಯ ಮೂಲ ರೂಪ. ಇಲ್ಲಿ 2 ವಿಚಾರಗಳಲ್ಲಿ ನಾವು ಆ ತಾಯಿಯ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಮೊದಲನೇದಾಗಿ ವಾಗ್ದೋಷ ನಿವೃತ್ತಿ. ಅನೇಕ ಮಕ್ಕಳಿಗೆ ಮಾತನಾಡೋದಕ್ಕೆ ಸರಿಯಾಗಿ ಬರ್ತಾ ಇರೋದಿಲ್ಲ, ತೊದಲ್ತಾ ಇರ್ತಾರೆ, ತುಂಬ ತೊದಲ್ತಾರೆ. ರ ಅನ್ಲಿಕ್ಕೆ ಬರೋಲ್ಲ, ಯಾ ಅಂತಾರೆ, ಡ ಅನ್ಲಿಕ್ಕೆ ಬರೋಲ್ಲ, ಳ ಅಂತಾರೆ. ಹೀಗೆಲ್ಲ ಕೆಲವು ಅಕ್ಷರಗಳು ಡ ರ ಲ ಳ ಈ 4 ಅಕ್ಷರಗಳ ಉಚ್ಚಾರ ಕಷ್ಟ ಆಗಿರುತ್ತೆ ಅವರಿಗೆ. ಅಂತಹ ಮಕ್ಕಳಿಗೆ ಅಲ್ಲಿ ಹೋಗಿ ಬೆಳ್ಳಿಯ ನಾಲಿಗೆಯನ್ನು ಸಮರ್ಪಣೆ ಮಾಡಿಸಿದರೆ ಮಕ್ಕಳ ಮುಖಾಂತರವಾಗಿ ಆ ಒಂದು ದೋಷ ನಿವೃತ್ತಿಯಾಗಿ ಬಾಯಿಯಲ್ಲಿ ಸ್ಪಷ್ಟವಾಗಿ ಮಾತುಗಳು ಬರ್ತವೆ ಅಂತಕ್ಕಂಥದ್ದು ಒಂದು. ಎರಡನೇದಾಗಿ ಕೆಲವು ಮಕ್ಕಳಿಗೆ ಸರಿಯಾಗಿ ಮಾತಾಡಲಿಕ್ಕೆ ಯಾಕೆ ಬರ್ತಿರೋದಿಲ್ಲ ಅಂದರೆ ಕಿವಿ ಕೇಳಿಸ್ತಾ ಇರೋದಿಲ್ಲ, ಅದಕ್ಕೆ ಶ್ರವಣ ದೋಷದಿಂದಾಗಿ ಮಾತು ಬರ್ತಾ ಇರೋದಿಲ್ಲ. ಅಂಥವರಿಗೆ ಕೂಡ 2 ಬೆಳ್ಳಿಯ ಕಿವಿಗಳನ್ನು ನಿರ್ಮಾಣ ಮಾಡಿಸ್ಕೊಂಡು ಹೋಗಿ ಆ ತಾಯಿಗೆ ಅದನ್ನು ಅರ್ಪಣೆ ಮಾಡಿದರೆ ಶ್ರವಣ ಶಕ್ತಿ ಮತ್ತು ವಾಕ್ಶಕ್ತಿ ಎರಡೂ ಕೂಡ ಅನುಗ್ರಹಿಸ್ತಾಳೆ ಅಂತಕ್ಕಂಥದ್ದು ವಿಶೇಷ. ಪಾಶ ಮತ್ತು ಅಂಕುಶಧರ, ಪಾಶ ಅಂದರೆ ಹಗ್ಗ, ಬಂಧಿಸ್ತಕ್ಕಂಥದ್ದು ಅಂತ ಅರ್ಥ. ಅಜ್ಞಾನವನ್ನು ಕಟ್ಟುವಂಥದ್ದು, ಬಂಧಿಸಿ ದೂರ ಇಡತಕ್ಕಂಥದ್ದು ಅಂತ ಅದರ ಅರ್ಥ. ಅಂಕುಶ ಅಂತಂದರೆ ಚುಚ್ಚಿ ಎಳೆಯುವಂಥದ್ದು, ನಿಯಂತ್ರಿಸ್ತಕ್ಕಂಥದ್ದು ಅಂತಲೂ ಅರ್ಥ ಇದೆ. ಅಜ್ಞಾನವನ್ನು ನಿಯಂತ್ರಿಸುವಂಥದ್ದು ಅಂತ ಕೂಡ ಅರ್ಥ. ಹಾಗಾಗಿ ಈ ಎಲ್ಲವನ್ನು ಅನುಗ್ರಹ ರೂಪವಾಗಿ ಕೊಡ್ತಕ್ಕಂತಹ ಭುವನಗಿರಿಯ ಒಂದು ಸಾನ್ನಿಧ್ಯ ದೇವತೆ ಆಗಿರ್ತಕ್ಕಂಥ ಭುವನೇಶ್ವರಿಯನ್ನು ಉಪಾಸನೆ ಮಾಡಿದರೆ ವಿಶೇಷವಾಗಿ ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಾಕ್ಶ್ರವಣಾದಿ ದೋಷಗಳಿರ್ಬೋದು ಅಥವಾ ದೊಡ್ಡವರಿಗೆ ಕೂಡ ಒಂದು ಹಂತದಲ್ಲಿ ಮಧ್ಯಮ ಸ್ಥಿತಿಯಲ್ಲಿ, ಅಂದರೆ ಹುಟ್ಟಿದಾಗ ಕಿವಿಯೆಲ್ಲ ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ, ಮಾತು ಕೂಡ ಚೆನ್ನಾಗಿ ಬರ್ತಾ ಇತ್ತು. ಆದರೆ ಕಾಲಕ್ರಮೇಣ ಏನೋ ಒಂದು ಥರ ದೌರ್ಬಲ್ಯದಿಂದಾಗಿ ನರವೋ ಅಥವಾ ಇತ್ಯಾದಿಗಳು ಏನೋ ವ್ಯತ್ಯಾಸವಾಗಿದ್ದರಿಂದಾಗಿ ಒಂದೊಮ್ಮೆ ಶ್ರವಣಶಕ್ತಿ ಕುಂಠಿತವಾಗಿದ್ದರೆ, ವಾಕ್ಶಕ್ತಿ ಕುಂಠಿತವಾಗಿದ್ದರೂ ಕೂಡ ಅಲ್ಲಿ ಭುವನೇಶ್ವರಿಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಇರ್ತಕ್ಕಂತಹ ಅರ್ಚಕರಿಂದ ವಿಷಯವನ್ನು ಅವರಿಗೆ ಹೇಳಿ ಅವರಿಂದ ಪರಿಹಾರ ಮಾರ್ಗವನ್ನು ತಿಳ್ಕೊಂಡು ಅಲ್ಲಿ ವಾಗೀಶ್ವರಿ ಶಾಂತಿ ಹೋಮವನ್ನು ಮಾಡ್ತಕ್ಕಂಥ ಪ್ರಕ್ರಿಯೆ ಕೂಡ ಇದೆ. ಇದು ಬಹಳ ವಿಶೇಷ. ಹಾಗಾಗಿ ವಾಗೀಶ್ವರಿ ಮಂತ್ರ ಅಂತಕ್ಕಂಥದ್ದು ಆ ವಾಗೀಶ್ವರಿ ಸ್ವರೂಪದ ಉಪಾಸನೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರೋದರಿಂದ ಅಲ್ಲಿ ಹೋಗಿ ಅರ್ಚಕರನ್ನು ವಿಚಾರಿಸಿ ದೋಷ ಪರಿಹಾರಕ್ಕಾಗಿ ಯೋಗ್ಯವಾದ ಮಾರ್ಗವನ್ನು ಅನುಸರಣೆ ಮಾಡಿದ ಪಕ್ಷದಲ್ಲಿ ಈ ಎಲ್ಲ ಸಮಸ್ಯೆಗಳು ಪರಿಹಾರವಾಗ್ತದೆ ಮತ್ತು ಒಳ್ಳೆಯ ಒಂದು ಫಲಿತಾಂಶ ಕೂಡ ದೊರಕುತ್ತದೆ. ಜೈ ತಾಯಿ ಭುವನೇಶ್ವರಿ ಅಂತ ಎನ್ನುತ್ತಾ ಗುರುಗಳೇ ಮುಂದಿನ 4 ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ಈಗ ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಸಪ್ತಮ ಭಾವದಲ್ಲಿ ಚಂದ್ರರಾಹು ಯೋಗ ಇರತಕ್ಕಂಥದ್ದು ಉತ್ತಮವಾದಂಥ ಫಲವನ್ನು ಕೊಡುತ್ತೆ. ನಿಮ್ಮ ರಾಶಿಗೆ ವ್ಯಯಭಾವದಲ್ಲಿರ್ತಕ್ಕಂಥ ಅಷ್ಟಮಾಧಿಪತಿ ಆಗಿರೋದ್ರಿಂದ ಅವನಿಂದ ಅಷ್ಟಮದಲ್ಲಿರ್ತಕ್ಕಂಥ ದೋಷವಾಗಿರೋದ್ರಿಂದ ವಿಶೇಷವಾಗಿ ನರಗಳಲ್ಲಿ ಸಂಬಂಧಪಟ್ಟ ತೊಂದರೆಗಳಿದ್ದರೆ ಆ ದೋಷಗಳು ಪರಿಹಾರವಾಗುತ್ತೆ. ನಾಡಿಗಳಲ್ಲಿ, ರಕ್ತನಾಳಗಳಲ್ಲಿ, ಶ್ವಾಸನಾಳಗಳಲ್ಲಿ ಏನಾದರೂ ದೋಷಗಳಿದ್ದ ಪಕ್ಷದಲ್ಲಿ ಯೋಗ್ಯವಾಗಿರ್ತಕ್ಕಂಥ ಔಷಧೋಪಚಾರ ಮಾಡ್ತಕ್ಕಂಥದ್ದು, ಆ ಔಷಧೋಪಚಾರವನ್ನು ಮಾಡಿದ್ದರಿಂದ ಪೂರ್ಣವಾಗಿರ್ತಕ್ಕಂಥ ಫಲಿತಾಂಶ ಸಿಗುವ ಅವಕಾಶ ಇರುತ್ತೆ. ಆದರೆ ಉದ್ದಿನ ಬೇಳೆಯನ್ನು ನೀವು ತ್ಯಾಗ ಮಾಡಬೇಕಾಗತ್ತೆ, ದಾನ ಮಾಡೋದು ಅಥವಾ ತಿನ್ನೋದನ್ನು ಬಿಡಬೇಕಾಗತ್ತೆ. ಇದರಿಂದಾಗಿ ಉತ್ತಮವಾದಂಥ ಫಲವೂ ಸಿಕ್ಕತ್ತೆ ಮತ್ತು ರಾಹುವಿಗೆ ಸಂಬಂಧಪಟ್ಟು ಮೃತ್ಯು ದೇವತೆ ಅಂತಕ್ಕಂಥದ್ದು ದೇವತೆ ಆಗಿರುತ್ತೆ. ಹಾಗಾಗಿ ಕಪ್ಪು ಬಣ್ಣದ ಬಟ್ಟೆಯಲ್ಲಿ ಕಪ್ಪು ಕಾಳುಗಳು, ಉದ್ದಿನ ಕಾಳನ್ನು ಕಟ್ಟಿ ಮೃತ್ಯು ದೇವತೆಯನ್ನು ಅದರಲ್ಲಿ ಪೂಜಿಸಿ ತಗೊಂಡು ಹೋಗಿ ಎಲ್ಲಾದರೂ ನೀರಿನಲ್ಲಿ, ಅದನ್ನು ಹರಿಯೋ ನೀರಿನಲ್ಲಿ ವಿಸರ್ಜನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾದ ಫಲವನ್ನು ಕೊಡುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಲಾಭಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ಶತ್ರುಕ್ಷೇತ್ರಗತನಾಗಿರ್ತಕ್ಕಂಥ ರಾಹುವಿನ ಜೊತೆಯಲ್ಲಿ ಸೇರಿರ್ತಕ್ಕಂಥದ್ದು. ಯಾವ ವಿಷಯದಲ್ಲಿ ಇದು ಒಳ್ಳೆಯದಪ್ಪ ಅಂತಂದರೆ, ಯಾರೋ ಒಬ್ಬರಿಗೆ ಸಮಯ ಸನ್ನಿವೇಶಗಳನ್ನು ನೋಡಿಕೊಂಡು ಪಾಪ ಕಷ್ಟದಲ್ಲಿದ್ದಾರೆ ಅಂಥೇಳಿ ಅವರಿಗೆ ನೀವು ಹಣದ ಸಹಾಯವನ್ನು ಮಾಡಿರ್ತೀರಿ. ನಿಮ್ಮಿಂದ ಹಣವನ್ನು ಪಡ್ಕೊಂಡ ನಂತರದಲ್ಲಿ ನಿಮ್ಮ ವಿರುದ್ಧ ಪಿತೂರಿ ಷಡ್ಯಂತ್ರಗಳನ್ನು ಮಾಡೋದು, ನೀವು ಹಣ ಕೇಳಿದರೆ ವಾಪಸ್ ಕೊಡದೇ ಇರತಕ್ಕಂಥದ್ದು, ಸುಳ್ಳು ಹೇಳೋದು, ಹೆದರಿಸೋದು ಅಥವಾ ನಿಮ್ಮನ್ನು ಮೋಸಗೊಳಿಸ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದು ಇತ್ಯಾದಿಗಳನ್ನೆಲ್ಲ ಮಾಡ್ತಿರ್ತಾರಲ್ಲ, ಅಂಥವರನ್ನು ಬಂಧಿಸಲಿಕ್ಕೆ, ಅರ್ಥಾತ್ ಬಂಧಿಸೋದು ಅಂತಂದರೆ
ತಗೊಂಡೋಗಿ ಅವರನ್ನು ಎಲ್ಲೋ ಕಾರಾಗೃಹಕ್ಕೆ ತಳ್ಳೋದು ಅಂತ ಅರ್ಥ ಅಲ್ಲ. ಅಂಥವರನ್ನು ಅವರ ಮಾತಿನಿಂದಲೇ ಅವರನ್ನು ಸಿಕ್ಕ ಹಾಕಿಸಿ ಅವರಿಂದ ನಿಮಗೆ ಬರಬೇಕಾಗಿದ್ದನ್ನು ನೀವು ವಸೂಲಿ ಮಾಡಿಕೊಳ್ತಕ್ಕಂಥ ಒಂದು ಉತ್ತಮವಾದ ಯೋಗ ಇವತ್ತು ಕಾಣಿಸುತ್ತೆ. ಅಂಥ ಸ್ಥಿತಿ ಏನಾದರೂ ಕನ್ಯಾ ರಾಶಿಯವರೇ ನಿಮಗೆ ಬಂದಿದ್ದ ಪಕ್ಷದಲ್ಲಿ ಇವತ್ತು ನೀವು ಕಾರ್ತವೀರ್ಯಾರ್ಜುನನನ್ನು ಆರಾಧನೆ ಮಾಡಿಕೊಳ್ಳಿ ಮತ್ತು ಒಂದು ತಾಮ್ರದ ತಗಡಿನಲ್ಲಿ ಕಾರ್ತವೀರ್ಯಾರ್ಜುನ ಮಂತ್ರವನ್ನು ಬರೀಬೇಕು. ಕಾರ್ತವೀರ್ಯಾರ್ಜುನ ಮಂತ್ರವನ್ನು ಯೋಗ್ಯರಾದ ಪುರೋಹಿತರಲ್ಲಿ ಕೇಳಿ ತಿಳ್ಕೊಳ್ಬೇಕು, ನಿಮ್ಮ ಜವಾಬ್ದಾರಿ. ಇಲ್ಲಿ ನಾವು ಮುಕ್ತವಾಗಿ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಅದು ಬಹಳ ಗುಪ್ತವಾದ ಗುಹ್ಯವಾಗಿರ್ತಕ್ಕಂಥ ರಹಸ್ಯವಾದ ಮಂತ್ರವಿಧಿ ಆಗಿರುತ್ತೆ. ಹಾಗಾಗಿ ತಾಮ್ರದ ತಗಡಿನಲ್ಲಿ ಆ ಮಂತ್ರಯಂತ್ರಗಳನ್ನು ಬರ್ಕೊಂಡು ಕಾರ್ತವೀರ್ಯ ಉಪಾಸನೆಯನ್ನು ಮಾಡಿ ಆ ವ್ಯಕ್ತಿಯ ಒಂದು ಚಿತ್ತವನ್ನು ಆಕರ್ಷಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ ಪಕ್ಷದಲ್ಲಿ ನಿಮ್ಮ ಹಣ ಅಂತಕ್ಕಂಥದ್ದು ನಿಮಗೆ ಹಿಂತಿರುಗಿ ದೊರಕತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಬೇಸರ ಆಗಬಹುದು. ಕಾರಣ ಏನು ಅಂತಂದರೆ, ಪಂಚಮ ರಾಶಿ ನೀವು ಮಾಡಿರ್ತಕ್ಕಂತಹ ಕರ್ಮಗಳ ಪುಣ್ಯದ ನಷ್ಟವಾಗ್ತಕ್ಕಂಥ ಒಂದು ಕಾಲ. ಕಾರಣ ನಿಮ್ಮ ಕರ್ಮಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ಯಾವುದೇ ಶುಭ ಗ್ರಹಗಳ ಸಹಯೋಗವಿಲ್ಲದೆ ಲಾಭಸ್ಥಿತಿಯಲ್ಲಿರ್ತಕ್ಕಂತಹ ಪಾಪದ ಕೇತುವನ್ನು ಮತ್ತು ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ನೀಚ ಶುಕ್ರನ ಸ್ಥಿತಿಯನ್ನು, ನಿಮ್ಮ ರಾಶಿಯಲ್ಲಿಯೇ ನೀಚನಾಗಿರ್ತಕ್ಕಂತಹ ಸೂರ್ಯನ ಸ್ಥಿತಿಯನ್ನೆಲ್ಲ ಗಮನಿಸಿದರೆ ಇವತ್ತಿನ ದಿನ ಸ್ವಲ್ಪ ಹೆಚ್ಚು ತೊಂದರೆಗೆ ಒಳಗಾಗ್ತಕ್ಕಂಥವರು ನೀವೇ ಅಂತ ಅನುಮಾನ ಬರುತ್ತೆ. ಕರ್ಮದ ಒಂದು ಫಲವನ್ನು ಊಟ ಮಾಡುವ ಕಾಲ ಕೂಡ ಹೌದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಕ್ಷೇಮ. ಸಾಧ್ಯವಾದಷ್ಟು ಕೈಕಾಲುಗಳನ್ನು ತೊಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಮತ್ತೆ ಮತ್ತೆ ಕೆಸರನ್ನು ತುಳಿಲಿಕ್ಕೆ ಹೋಗಬೇಡಿ. ಇದು ಒಂದು ಒಳ್ಳೆಯ ಒಂದು ಸಲಹೆಯಾಗಿ ಕೊಡ್ತಾ ಇದ್ದೇನೆ ನಾನು. ಪಂಚಮದಲ್ಲಿ ಚಂದ್ರರಾಹು ಯೋಗ ಇರೋದರಿಂದ ನೀವು ಕೂಡ ವನದುರ್ಗಾ ದೇವಿಯನ್ನು ಉಪಾಸನೆ ಮಾಡಿದ ಪಕ್ಷದಲ್ಲಿ ಬರ್ತಕ್ಕಂಥ ಸಂಕಟಗಳೆಲ್ಲವೂ ಸಹ ದೂರವಾಗ್ತದೆ ಮತ್ತು ಆ ತಾಯಿಯ ಅನುಗ್ರಹದಿಂದ ನಿಮಗೆ ಕೆಲವಷ್ಟು ವಿವೇಕವೂ ಸಿಗ್ತದೆ. ಯಾರು ಸರಿ ಯಾರು ತಪ್ಪು ಅನ್ನುವಂತಹ ತೀರ್ಮಾನ ತಗೊಳ್ತಕ್ಕಂಥ ಒಂದು ವಿವೇಕ ಅಥವಾ ತಾರ್ಕಿಕ ಮನಸ್ಸು ಅಂತಕ್ಕಂಥದ್ದು ಜಾಗೃತವಾಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿನದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಭೂಮಿ ಸಂಬಂಧ ವ್ಯವಹಾರಗಳಲ್ಲಿ ತೊಂದರೆಯಾಗ್ತಕ್ಕಂಥ ಲಕ್ಷಣವಾಗಿ ಕಾಣಿಸುತ್ತೆ. ಕಾರಣ ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ ಇರತಕ್ಕಂತಹ ಚಂದ್ರರಾಹು ಯೋಗ. ಇದಕ್ಕೆ ಬಹಳ ವಿಶೇಷವಾಗಿ ನಿಮ್ಮ ರಾಶಿಗೆ ಚಂದ್ರ ಭಾಗ್ಯಾಧಿಪತಿಯಾಗಿರೋದ್ರಿಂದ ಸ್ವಲ್ಪ ಭಾಗ್ಯದಲ್ಲಿ ಕೊರತೆ ಆಗ್ತಕ್ಕಂಥದ್ದು. 4ನೇ ರಾಶಿ ತಾಯಿಯ ಸೂಚಕ ಮತ್ತು ಭಾಗ್ಯ ರಾಶಿಯನ್ನು ತಂದೆಯ ಸೂಚಕ ಅಂತ ಕರಿತೇವೆ. ನಿಮ್ಮ ರಾಶಿಗೆ 12ನೇ ರಾಶಿಯಲ್ಲಿರ್ತಕ್ಕಂತಹ ಸೂರ್ಯನಾಗಿರೋದರಿಂದ ಭಾಗ್ಯಾಧಿಪತಿಗೆ ರಾಹುವಿನ ಯೋಗ ಇರೋದರಿಂದ ವೃಶ್ಚಿಕ ರಾಶಿಯವರ ತಂದೆ ಅಥವಾ ತಾಯಿಗೆ ಯಾರಿಗಾದರೂ ಹೃದಯ ಸಂಬಂಧ ಸಮಸ್ಯೆ ಅಂತಕ್ಕಂಥದ್ದು ಇದ್ದರೆ, ರಕ್ತನಾಳಗಳಲ್ಲಿ ಏನಾದರೂ ಆ ಸಂಚಲನ ರಕ್ತ ಪರಿಚಲನೆ ಅಂತಕ್ಕಂಥದ್ದು ಸರಿಯಾಗಿ ಆಗದೇ ಇದ್ದರೆ, ಅಲ್ಲೇನಾದ್ರು ಬಂಧಕಗಳಿದ್ದಂತಹ ಪಕ್ಷದಲ್ಲಿ ಆ ಒಂದು ದೋಷದಿಂದಾಗಿ ಆರೋಗ್ಯದಲ್ಲಿ ಬಹಳ ದೊಡ್ಡ ಮಟ್ಟದ ಸಮಸ್ಯೆ ಇದ್ದಲ್ಲಿ ಅದು ತೀವ್ರವಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಹೆಚ್ಚು ಎಚ್ಚರಿಕೆ ಬೇಕು. ಸರಿಯಾದ ರೀತಿಯ ಚಿಕಿತ್ಸೆಗಳು ಕೂಡ ಬೇಕು. ಆ ನಂತರ ಚಿಕಿತ್ಸೆ ಆದ ನಂತರದಲ್ಲಿ ಅವರಿಗೆ ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಉಪಚಾರಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಪಥ್ಯ ಸಹಿತವಾಗಿ ಮಾಡ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ಆಗಿದೆ. ವಿಪರೀತವಾಗಿರ್ತಕ್ಕಂಥ ಸಮಸ್ಯೆಯು ಕೂಡ ಕೆಲವರಿಗೆ ಬರಬಹುದು. ಹಾಗಾಗಿ ಅದು ಎಲ್ಲರಿಗೂ ಇರತಕ್ಕಂಥದ್ದು ಅಂತಲ್ಲ. ಕೆಲವರಿಗೆ ಅವರವರ ದಶಾಭುಕ್ತಿಯ ಕಾರಣದಿಂದಾಗಿ ಕೂಡ ವಿಪರೀತವಾದಂಥ ಫಲ ಬರಬಹುದಾಗಿರುತ್ತೆ. ಹಾಗಾಗಿ ಎಚ್ಚರಿಕೆ ವಹಿಸ್ಕೊಳ್ಳಿ. ಸಾಧ್ಯವಾದರೆ ಆದಿತ್ಯ ಹೃದಯವನ್ನು ರಾಮಾಯಣ ಯುದ್ಧಕಾಂಡದಲ್ಲಿ ಬರ್ತಕ್ಕಂಥ ಅಗಸ್ತ್ಯ ಮಹರ್ಷಿಗಳಿಂದ ಶ್ರೀರಾಮಚಂದ್ರನಿಗೆ ಉಪದೇಶಿತವಾಗಿರ್ತಕ್ಕಂತಹ ಆದಿತ್ಯ ಹೃದಯದ ಪಠನವನ್ನು ಅಥವಾ 144 ಬಾರಿ ಕನಿಷ್ಠ 12 ಬಾರಿ ಆದಿತ್ಯ ಹೃದಯ ಪಠನವನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಗುರುಜಿ, ಈಗ ಪ್ರಶ್ನೆಯನ್ನ ಕಳಿಸಿರುವಂತವರು ಬೆಂಗಳೂರಿನವರೇ. ಬಹಳ ವಿಶೇಷವಾದ ಒಂದು ಪ್ರಶ್ನೆ ಅಂತಾನೆ ಹೇಳ್ಬೋದು. ಮಂಜುನಾಥ್ ಅನ್ನೋರು ಕಳಿಸಿದ್ದಾರೆ ಪ್ರಶ್ನೆಯನ್ನ. ಹುಟ್ಟಿರುವಂತ ದಿನಾಂಕ 11/11/87 ಬೆಳಗ್ಗೆ 5 ಗಂಟೆಗೆ. ಇವರ ಪ್ರಶ್ನೆ ಏನಂದ್ರೆ, ಗುರುಜಿ, ಬೆಂಗಳೂರಿನ ದೊಡ್ಡಾಲದ ಮರದ ಹತ್ರ ಒಂದು ಲೇಔಟ್ ಮಾಡಿದೀವಿ ಗುರುಜಿ, ಸೈಟ್ ಏನೇ ಆದ್ರೂ ಸೇಲ್ ಆಗ್ತಿಲ್ಲ, ಯಾಕೆ ಗುರುಜಿ ಅಂತ ಕೇಳ್ತಿದ್ದಾರೆ.
ಇದು ಬರೀ ಸೈಟ್ ಸೇಲ್ ಆಗದಿರೋರ್ಗೆ ಮಾತ್ರ ಅಲ್ಲ ಗುರುಗಳೇ, ಒಂದು ರೀತಿ ಇದು ಸಾರ್ವತ್ರಿಕ ಪ್ರಶ್ನೆ ಅಂತ ತೆಗೆದುಕೊಂಡು ಕೆಲವೊಬ್ಬರಿಗೆ ಮನೆ ಮಾರಾಟ ಮಾಡಬೇಕು, ಆ ರೀತಿಯ ಏನೋ ಒಂದು ಮಾರಾಟ ಮಾಡಬೇಕು ಅಂತ ಹೇಳಿದಾಗ ವಿಘ್ನ ಬರ್ತಾ ಇದೆ ಅಂತ ಹೇಳಿದ್ರೆ ಮನೆ ಅಥವಾ ಸೈಟ್ ಅವ್ರದ್ದು ವೈಯಕ್ತಿಕವಾಗಿ ಸೇಲ್ ಮಾಡಬೇಕು, ಅವ್ರು ಏನು ಮಾಡಬೇಕು? ನೀವು ಹುತ್ತಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಕೇಳಿದ್ರಿ ಅಲ್ವಾ ನೆನ್ನೆ ಸಂಚಿಕೆಯಲ್ಲಿ. ನಾನು ಅವಾಗ ಅದ್ರ ಬಗ್ಗೆ ಎಲ್ಲ ವಿವರ ಕೂಡ ಕೊಟ್ಟಿದ್ದೆ. ಇಲ್ಲಿ ನೋಡಿ, ಇವರ ಜಾತಕದಲ್ಲಿ ಮಂಜುನಾಥ್ ಅಂದ್ರೆ ಪುನರ್ವಸು ನಕ್ಷತ್ರ, ಮಿಥುನ ರಾಶಿ, ತುಲಾ ಲಗ್ನದ ಜಾತಕ. ಇದು ಈ ಜಾತಕದಲ್ಲಿ ಪ್ರಾರಬ್ಧಾನುಸಾರವಾಗಿ ಪೂರ್ವಾರ್ಜಿತವಾಗಿರತಕ್ಕಂತಹ ಕರ್ಮ ಅಲ್ಲ. ಅವರು ಅಭಿವೃದ್ಧಿಪಡಿಸಿರ್ತಕ್ಕಂತಹ ಈ ಒಂದು ಬಡಾವಣೆ ಅಂತ ಏನು ಹೇಳ್ತೀವಲ್ಲ ನಾವು, ಇದನ್ನ ಒಟ್ಟಾರೆ ಅವರು ಅಭಿವೃದ್ಧಿಪಡಿಸಿರ್ತಕ್ಕಂಥ ಪ್ರದೇಶ ಏನಿದೆಯಲ್ಲ, ಈ ಪ್ರದೇಶದ ನಿರ್ಮಾಣದ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ನಾಗ ಸಾನ್ನಿಧ್ಯ ಇರತಕ್ಕಂತಹ ಯಾವುದೋ ಒಂದು ವಸ್ತುವಿನ ನಾಶವಾಗಿದೆ. ನಾಗನ ಆಶ್ರಯ ಇದ್ದಂತಹದ್ದು ಇಲ್ಲಿ ಚಂದ್ರನಿಂದ ಬಂದಿರತಕ್ಕಂಥ ದೋಷವಾಗಿ ಕಾಣೋದರಿಂದ ಹೆಚ್ಚು ಪಾಲು ಸರ್ಪಾಶ್ರಿತವಾಗಿರತಕ್ಕಂಥ ಯಾವುದೋ ಪುಣ್ಯತಮ ವೃಕ್ಷ ನಾಶವಾಗಿದೆ. ಇವರು ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಸಾಧ್ಯತೆ ಕಾಣುತ್ತೆ. ಕಾರಣ ಚಂದ್ರನಿಂದ 4ನೇ ರಾಶಿಯಲ್ಲಿ ಕೇತು ಮತ್ತು 10ನೇ ರಾಶಿಯಲ್ಲಿ ಗುರು ಸಹಿತನಾಗಿರತಕ್ಕಂತಹ ಚಾಂಡಾಲ ಸ್ಥಿತಿಯ ರಾಹುವಿನ ದೋಷ ಇದೆ. ಹಾಗಾಗಿ ಇದು ಜನ್ಮಾಂತರದ್ದು ಇನ್ಯಾವುದೋ ಒಂದಲ್ಲ, ಕರ್ಮದಿಂದ ಬಂದಿರತಕ್ಕಂಥ ದೋಷ. ಮಂಜು ಅವರೇ, ನೀವು ನಿರ್ಮಾಣ ಮಾಡಿರ್ತಕ್ಕಂಥ ನಿವೇಶನ ಸಂದರ್ಭದಲ್ಲಿ ಯಾವುದೋ ಒಂದು ರೀತಿಯ ಅಜಾಗ್ರತೆಯೋ ಅಥವಾ ಆಕಸ್ಮಿಕವೋ ನಿಮ್ಮಿಂದ ನಡೆದಂತಹ ಲಕ್ಷಣ ಕಾಣಿಸುತ್ತೆ. ಹಾಗಾಗಿ ಮುಖ್ಯವಾಗಿ ಆ ಭೂಮಿಯಲ್ಲಿ ಜಾಗವನ್ನು ಪರೀಕ್ಷೆ ಮಾಡಿಸ್ಕೊಂಡು ಹೆಚ್ಚು ಪಾಲು ನೈಋತ್ಯ ಮೂಲೆ ಇರಬಹುದು ಅನ್ನುವ ಅನುಮಾನ ನಿಮ್ಮ ಜಾತಕವನ್ನು ನೋಡಿದರೆ ಬರ್ತಾ ಇದೆ. ಹಾಗಾಗಿ ನೈಋತ್ಯ ಭಾಗದಲ್ಲಿ ಪ್ರತ್ಯೇಕವಾಗಿ ಒಂದು 18 ಅಡಿ 18 ಅಡಿ, ಪೂರ್ವ ಪಶ್ಚಿಮ 18, ಉತ್ತರ ದಕ್ಷಿಣ 18 ಈ ರೀತಿಯಾಗಿ ಬರೋ ರೀತಿಯಲ್ಲಿ ಒಂದು ಜಾಗವನ್ನು ಆಯ್ಕೆ ಮಾಡಿ ಅಲ್ಲಿ ಸಾಂಗೋಪಾಂಗವಾಗಿರತಕ್ಕಂಥ ಒಂದು ನಾಗ ಸಪರ್ಯೆಯನ್ನು ಮಾಡಬೇಕು. ನಾಗ ಸಪರ್ಯ ಅನ್ನುವಂಥ ಒಂದು ವಿಧಿ ಇದೆ. ಅದನ್ನು ಸಾಂಗೋಪಾಂಗವಾಗಿ ವ್ಯವಸ್ಥಿತವಾದ ರೀತಿಯಲ್ಲಿ ನೀವು ಮಾಡಿದ ಪಕ್ಷದಲ್ಲಿ, ಈಗ ಅದೂ ಅಲ್ಲದೆ ನಿಮಗೆ ಅದಕ್ಕೆ ಸಂಬಂಧಿತವಾಗಿರತಕ್ಕಂತಹ ಕೇತುವಿನ ದಶೆಯೇ ನಡೀತಾ ಇರೋದರಿಂದ ಖಂಡಿತವಾಗಿ ನಿಮ್ಮ ಸಂಕಲ್ಪದ ರೀತಿಯಲ್ಲಿ ಅಥವಾ ನಿಮ್ಮ ಅಪೇಕ್ಷಿತವಾದಂತಹ ರೀತಿಯಲ್ಲಿ ವ್ಯಾಪಾರದಲ್ಲಿ ನಿವೇಶನಗಳನ್ನೆಲ್ಲ ನೀವು ಕೊಟ್ಟು ಖಾಲಿ ಮಾಡಿಕೊಂಡು ನೀವು ಖಂಡಿತವಾಗಿ ಆರ್ಥಿಕ ಲಾಭವನ್ನು ಪಡ್ಕೊಳ್ಬಹುದಾಗಿರುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಮಂಜುನಾಥ್ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ. ಆದಷ್ಟು ಬೇಗ ಎಲ್ಲ ಸೈಟ್ಸು ಸೇಲ್ ಆಗುವಂತಾಗಲಿ, ಸೇಲ್ ಆಗಿದ ಕೂಡಲೇ ನಮ್ಮ ವಾಹಿನಿಗೆ ಸ್ವೀಟ್ ಕಳಿಸ್ಕೊಡಿ ಅಂತ ಹೇಳ್ತಾ, ವೀಕ್ಷಕರೇ, ನಿಮ್ಮದು ಕೂಡ ಏನಾದರೂ ಪ್ರಶ್ನೆ ಇರಲಿ, ಇಲ್ಲಿ ಕೆಳಗೆ ಕಾಣಿಸಿರುವಂಥ ವಾಟ್ಸಪ್ ನಂಬರ್ಗೆ ನಮಗೆ ಮೆಸೇಜ್ ಕಳಿಸಿಕೊಡಿ. ಇಮೇಲ್ ಅಥವಾ ಪತ್ರದ ಮುಖೇನ ಕೂಡ ನಿಮ್ಮ ಸಮಸ್ಯೆಯನ್ನು ನಮಗೆ ಕಳಿಸ್ಕೊಡ್ಬೋದು. ಸೂಕ್ತ ಉತ್ತರವನ್ನು ವಾಚಸ್ಪತಿ ಗುರುಗಳು ನೀಡ್ತಾರೆ ಅಂತ ಹೇಳ್ತಾ, ಇನ್ನು NKR TV ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ನಮ್ಮ ಕಾರ್ಯಕ್ರಮವನ್ನು ಯಾವಾಗ ಬೇಕಾದರೂ ತಾವು ವೀಕ್ಷಿಸಬಹುದು ಅಂತ ತಿಳಿಸ್ತಾ, ಗುರುಗಳೇ, ಕೊನೆಯ 4 ರಾಶಿಗಳು. ಈಗ ಧನುರಾಶಿಯನ್ನು ನೋಡೋಣ. ಧನುರಾಶಿಯವರಿಗೆ ಇವತ್ತು ಮಾನಸಿಕವಾಗಿರತಕ್ಕಂಥ ಒಂದು ಭ್ರಮಾಧೀನ ಸ್ಥಿತಿ ಅಥವಾ ಬೇಸರದ ವಾತಾವರಣವಾಗಿ ಕಾಣುತ್ತೆ. ಅಷ್ಟಮಾಧಿಪತಿಯಾಗಿರ್ತಕ್ಕಂತಹ ಚಂದ್ರ 3ನೇ ರಾಶಿಯಲ್ಲಿ ರಾಹುಗ್ರಸ್ತನಾಗಿರ್ತಕ್ಕಂಥದ್ದು, ಒಂದು ಅನಿರೀಕ್ಷಿತವಾಗಿರತಕ್ಕಂಥ ಭಯ, ಕಾರಣವಿಲ್ಲದ ಮಾನಸಿಕ ತೊಳಲಾಟ, ಗಾಬರಿ, ಆತಂಕ, ಎದೆ ಬಡಿತ ಹೆಚ್ಚಾಗ್ತಕ್ಕಂಥದ್ದು ಮತ್ತು ಕುತ್ತಿಗೆಯ ಹಿಂಭಾಗದಲ್ಲಿ ಬಿಗಿತ ಬಂದಂಥ ಅನುಭವ ಆಗ್ತಕ್ಕಂಥದ್ದು ಈ ಲಕ್ಷಣಗಳನ್ನು ಊಹಿಸಬಹುದಾಗಿರುತ್ತೆ. ವಾತ ಪ್ರಕೋಪ ಇರತಕ್ಕಂತಹ ಶರೀರದವರಿಗೆ ಶರೀರದ ಕೆಲವು ಭಾಗ ಅದರಿದ ಹಾಗೆ, ಕಂಪಿಸಿದ ಹಾಗೆ ಕೂಡ ಅನುಭವ ಆಗಬಹುದು. ಎಡಗಣ್ಣು ಅಥವಾ ಬಲಗಣ್ಣಿನ ರೆಪ್ಪೆಗಳು ಹೊಡ್ಕೊಂಡಂಥ ಅನುಭವ ಕೂಡ ಕೆಲವರಿಗೆ ಆಗಬಹುದಾಗಿರುತ್ತೆ. ವಿಶೇಷವಾಗಿ ಎಡಗಣ್ಣು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕಾರಣ 3ನೇ ರಾಶಿಯಲ್ಲಿರ್ತಕ್ಕಂಥ ಚಂದ್ರರಾಹು ಯೋಗ. ಇದನ್ನು ಬಿಟ್ಟರೆ ಬಹಳ ತೀವ್ರತರವಾಗಿರತಕ್ಕಂಥ ಯಾವುದೋ ತೊಂದರೆಯೋ ಮತ್ತೊಂದು ಕಾಣಿಸೋದಿಲ್ಲ. ಈ ಒಂದು ದೋಷ ಪರಿಹಾರಕ್ಕೋಸ್ಕರವಾಗಿ ನೀವು ಕೂಡ ವನದುರ್ಗಾ ದೇವಿಯನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿನದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತು ಕಣ್ಣಿನ ಸಂಬಂಧ ಸಮಸ್ಯೆ ಸ್ವಲ್ಪ ಕಾಣಿಸಬಹುದು. ಅದು ಬಿಟ್ಟರೆ ದುಡ್ಡು ಕಾಸಿನ ವಿಷಯದಲ್ಲಿ ಅನಿರೀಕ್ಷಿತವಾಗಿರತಕ್ಕಂಥ ಒಂದು ಬೆಳವಣಿಗೆ ಆಗಬಹುದು. ಒಳ್ಳೆಯದಲ್ಲ, ಅದು ಒಳ್ಳೆಯ ಬೆಳವಣಿಗೆ ಅಲ್ಲ, ಋಣಾತ್ಮಕವಾಗಿರ್ತಕ್ಕಂಥ ಬೆಳವಣಿಗೆ ಆಗ್ತಕ್ಕಂಥ ಲಕ್ಷಣ ಕಾಣುತ್ತೆ. ತೊಂದರೆಯಾಗುವಂಥ ಸಾಧ್ಯತೆ ಕಾಣುತ್ತೆ. ಮಾತು ಕೊಡೋಕ್ಕೆ ಮುಂಚೆ ಯಾರಿಗಾದರೂ ಒಂದು ವಿಷಯದಲ್ಲಿ
ಒಪ್ಪಿಗೆ ಸೂಚಿಸೋದಕ್ಕಿಂತಲೂ ಮೊದಲು ಇದರ ಪರಿಣಾಮ ಅಪಾಯಕಾರಿಯೋ ಲಾಭದಾಯಕವೋ ತೀರ್ಮಾನ ಮಾಡಿಕೊಳ್ಳಿ. ಸರಿಯಾದ ಒಬ್ಬ ವ್ಯಕ್ತಿಯಲ್ಲಿ ಸಲಹೆಯನ್ನು ತಗೊಳ್ಳಿ. ಸಾಧ್ಯವಾದರೆ ನಿಮ್ಮ ಹಿರಿಯರನ್ನು ವಿಶ್ವಾಸಕ್ಕೆ ತಗೊಳ್ಳಿ. ಯಾಕಾಗಿ ಅಂತಂದರೆ ಸಪ್ತಮದಿಂದ ನಿಮಗೆ ಗುರುವಿನ ದೃಷ್ಟಿ ಇದೆ. ಅದು ಅಲ್ಲದೆ ತೃತೀಯಕ್ಕೆ ತೃತೀಯಾಧಿಪತಿಯಾಗಿರತಕ್ಕಂಥ ಗುರು ನೇರ ದೃಷ್ಟಿ ಕೊಟ್ಟಿದ್ದಾನೆ. ಹಾಗಾಗಿ ನೀವು ಯಾವುದೋ ಒಂದು ಅವಿವೇಕದ ವರ್ತನೆಯನ್ನು ಮಾಡೋದಕ್ಕಿಂತ ಹಿರಿಯರ ಒಂದು ಮಾರ್ಗದರ್ಶನವನ್ನು ತಗೊಂಡು ಕೈ ಹಾಕೋದು ಒಳ್ಳೆಯದು. ಸಣ್ಣ ಪುಟ್ಟ ಮೊತ್ತದ ಹಣವಾಗಿದ್ದರೆ ಅಷ್ಟು ದೊಡ್ಡ ಸಮಸ್ಯೆ ಇಲ್ಲ. ಒಂದೊಮ್ಮೆ ದೊಡ್ಡ ಮೊತ್ತವನ್ನು ಹಾಕಬೇಕಾದ ಪ್ರಸಂಗ ಬಂದರೆ ಮುಂದೆ ಕನ್ನಡದಲ್ಲಿ ಒಂದು ಗಾದೆ ಇದೆ. ನಾವು ಆರಾಮವಾಗಿ ಕೂತ್ಕೊಂಡು ಕುರ್ಚಿಯ ಮೇಲೆ ಒಬ್ಬನಿಗೆ ಹಣವನ್ನು ಕೊಡೋದು, ಕೂತು ಕೊಟ್ಟು ನಿತ್ತು ಬೇಡು ಅಂತ. ನಾಳೆ ಅವ್ರ ಮುಂದೆ ಹೋಗಿ ಕೈ ಕಟ್ಟು ನಿತ್ತು ಬೇಡಬೇಕಾದ ಪ್ರಸಂಗ ಬಂದರೆ ಕಷ್ಟ. ಹಾಗಾಗಿ ಸರಿಯಾದವರ ಮಾರ್ಗದರ್ಶನ ಇಟ್ಕೊಂಡು ವ್ಯವಹಾರ ಮಾಡಿ. ಮತ್ತು ನಿಮ್ಮ ಸಂರಕ್ಷಣೆಗೋಸ್ಕರವಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಆಂಜನೇಯನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಹೆಚ್ಚು ಸಮಸ್ಯೆ ಆಗಬಹುದು. ಮಾತ್ರೆ ಯಾವುದು, ಔಷಧಿ ಯಾವುದನ್ನು ತಗೊಂಡಿರ್ತಕ್ಕಂಥದ್ದು ಅದರ ಅಡ್ಡ ಪರಿಣಾಮದಿಂದಾಗಿ ತೊಂದರೆ ಆಗ್ತಕ್ಕಂಥ ಲಕ್ಷಣ. ಶರೀರದ ಉಷ್ಣತೆ ಏರ್ತಕ್ಕಂಥದ್ದು, ಕರುಳಿನಲ್ಲಿ ಸೋಂಕು ಆಗ್ತಕ್ಕಂಥದ್ದು, ಹೊಟ್ಟೆಯ ನೋವು ಬರ್ತಕ್ಕಂಥದ್ದು, ಅದರ ಪರಿಣಾಮವಾಗಿ ಕಾಲುಗಳಲ್ಲಿ ಸೆಳೆತ ಉಂಟಾಗ್ತಕ್ಕಂಥದ್ದು, ಬಿಗಿತ ಉಂಟಾಗ್ತಕ್ಕಂಥದ್ದು, ಇವೆಲ್ಲ ಲಕ್ಷಣಗಳನ್ನು ಕಾಣಬಹುದಾಗಿರುತ್ತೆ. ಎಚ್ಚರಿಕೆ ಅಂತಕ್ಕಂಥದ್ದು ಬೇಕು. ವಾಕ್ಸ್ಥಾನದಲ್ಲಿ ಚಂದ್ರನಿಂದ ದ್ವಿತೀಯ ಭಾಗದಲ್ಲಿ ಇರ್ತಕ್ಕಂತಹ ಶನೈಶ್ಚರ ಸ್ವಲ್ಪ ಭರ್ತ್ಸನೆಯಿಂದ ಬೇರೆಯವರಿಂದ ಕೆಟ್ಟ ಮಾತುಗಳನ್ನು ಕೂಡ ಕೇಳಬೇಕಾಗಿ ಬರಬಹುದು. ಇದರಿಂದಾಗಿ ಕೂಡ ಮಾನಸಿಕವಾಗಿರ್ತಕ್ಕಂಥ ಒಂದು ಬೇಸರ ಇತ್ಯಾದಿಗಳನ್ನೆಲ್ಲ ಇವತ್ತಿನ ದಿನ ಊಹಿಸಬಹುದಾಗಿರುತ್ತೆ. ಆದಷ್ಟು ಅನಿವಾರ್ಯ ಪ್ರಸಂಗವಿಲ್ಲದೇ ಇದ್ದ ಪಕ್ಷದಲ್ಲಿ ಮಾತುಗಳನ್ನು ಯಾರೊಂದಿಗೂ ಇವತ್ತು ಬೆಳೆಸಲಿಕ್ಕೆ ಹೋಗಬೇಡಿ. ಎಚ್ಚರಿಕೆಯಿಂದ ಇರತಕ್ಕಂಥ ಪ್ರಯತ್ನವನ್ನು ಮಾಡಿ. ಅನಿವಾರ್ಯ ಮಾತಾಡಬೇಕಾದಂಥ ಪ್ರಸಂಗ ಬಂದರೆ ಆ ಮಾತಿನ ಮೇಲೆ ಹಿಡಿತ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟೇ ಮಾತನಾಡಿ. ಗೊತ್ತಾಯ್ತಲ್ಲ? ಈ ಸಾಂಬಾರು, ಸಾರು ಇತ್ಯಾದಿ ವಸ್ತುಗಳನ್ನು ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಾಸ್ತಿ ಉಪ್ಪು ಹಾಕಿದರೆ ಹೇಗೆ ರುಚಿ ಹಾಳಾಗ್ತದೆಯಲ್ಲ, ಹಾಗೆ ಜಾಸ್ತಿ ಮಾತಾಡಿದ್ರೆ ವ್ಯವಹಾರ ಹಾಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯೋಚನೆ ಮಾಡಿ ವ್ಯವಹಾರ ಮಾಡಿ. ಮತ್ತು ಮುಖ್ಯವಾಗಿ ಸರಸ್ವತಿಯನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ ಏನು ಅಂದರೆ ಪಂಚಮಾಧಿಪತಿ ಆಗಿರತಕ್ಕಂತಹ ಚಂದ್ರ ರಾಹುವಿನೊಂದಿಗೆ ದೃಷ್ಟಿಯನ್ನು ಕೊಡ್ತಕ್ಕಂಥದ್ದು 6ನೇ ಮನೆಗೆ. ಅಂದರೆ ಯಾರು ಅನೇಕ ಕಾಲಗಳಿಂದ ನಿಮ್ಮ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಬರ್ತಿದ್ರು, ಯಾರಿಂದ ನಿಮಗೆ ತೊಂದರೆ ಆಗ್ತಿತ್ತೋ, ಯಾರು ನಿಮ್ಮ ಕುಟುಂಬವನ್ನು, ನಿಮ್ಮ ಮನೆಯನ್ನು, ನಿಮ್ಮ ಮನೆಯ ವಾತಾವರಣವನ್ನು ಕೆಡಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ರೋ ಅಂಥವರಿಗೆ ದೊಡ್ಡ ಮಟ್ಟದ ಪೆಟ್ಟು ಬೀಳುವಂಥ ಲಕ್ಷಣ ಕಾಣುತ್ತೆ. ಪರಿಣಾಮವಾಗಿ ನಿಮ್ಮ ಒಂದು ಮನೆಯ ವಾತಾವರಣ ಅಂತಕ್ಕಂಥದ್ದು ಒಂದು ಉತ್ತಮವಾದ ಆನಂದವನ್ನು ಹೊಂದತಕ್ಕಂಥ ಅವಕಾಶ ಇರುವ ರೀತಿಯಲ್ಲಿ ಕಾಣಿಸುತ್ತೆ. ಕಾರಣ ನಿಮ್ಮ ರಾಶಿಗೆ ಸಪ್ತಮ ಭಾವದಲ್ಲಿರ್ತಕ್ಕಂತಹ ಶುಕ್ರ ನೀಚ ಸ್ಥಿತಿಯ ತ್ಯಾಗ ಮಾಡುವ ಕಡೆಗೆ ಹೋಗ್ತಾ ಇದ್ದಾನೆ. ಮತ್ತು ನಿಮ್ಮ ರಾಶಿಗೆ ಬಾಧಕನಾಗಿರ್ತಕ್ಕಂತಹ ರಾಹುವಿಗೆ ಪಂಚಮಾಧಿಪತಿಯಾಗಿರ್ತಕ್ಕಂತಹ ಶುದ್ಧ ಚಂದ್ರ ಸಂಯೋಗವಾಗಿದೆ. ಭಾಗ್ಯಸ್ಥಿತಿಯ ಒಂದು ತ್ರಿಕೋಣ ಅಂತಕ್ಕಂಥದ್ದು ಶುದ್ಧವಾಗುವ ಕಡೆಗೆ ಗಮನ ಹರಿಸ್ತಾ ಇದೆ, ಅಥವಾ ಆ ಕಡೆಗೆ ಹೆಜ್ಜೆ ಇಡ್ತಾ ಇರೋದರಿಂದ ಬಹಳ ಉತ್ತಮವಾದಂಥ ಫಲ ನಿಮ್ಮನ್ನು ಕಾಯ್ತಾ ಇದೆ ಅಂತ ಲೆಕ್ಕ. ಸದ್ಯದಲ್ಲೇ ಸಿಗಲಿಕ್ಕುಂಟು. ಹಾಗಾಗಿ ಪಂಚಮದಲ್ಲಿರ್ತಕ್ಕಂಥ ಗುರುವನ್ನು, ಚಂದ್ರ, ರಾಹು ಈ ಮೂರನ್ನೂ ಸಹ ನೋಡಿದಾಗ ನೀವು ಭದ್ರ ಕಾಳಿಯನ್ನು ಉಪಾಸನೆ ಮಾಡಿ. ಕಾಳಿಯನ್ನು ಉಪಾಸನೆ ಮಾಡಿದಾಗ ಏನಾಗ್ತದೆ ಅಂದರೆ ಈ ಚಂದ್ರರಾಹು ಯೋಗ ಮತ್ತು ಪೂರ್ಣ ಗುರುಬಲ, ರಾಶಿಯ ಶನೈಶ್ಚರ, ಸಪ್ತಮದ ಶುಕ್ರ ಈ ಎಲ್ಲದರ ಒಟ್ಟಾರೆ ನೋಡಿದಾಗ ಭದ್ರಕಾಳಿಯ ಉಪಾಸನೆಯಿಂದ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ಭವಿಷ್ಯ ನಿಮಗೆ ಪ್ರಾಪ್ತಿಯಾಗುವಂಥ ಲಕ್ಷಣ ಇದೆ. ಪ್ರಯತ್ನ ಮಾಡಿ. ಶುಭವಾಗಲಿ. ರಾಜ್ಯೋತ್ಸವದ ದಿನ ಬಹಳ ವಿಶೇಷವಾದ ತಾಯಿ ಭುವನೇಶ್ವರಿಯ ಸನ್ನಿಧಾನ ಕನ್ನಡಿಗರಿಗೆ ಹೆಮ್ಮೆ ಪಡುವಂತಹ ಸನ್ನಿಧಾನ ಮಾತ್ರವಲ್ಲ, ಅಲ್ಲಿಗೆ ಹೋದ್ರೆ ವಾಕ್ಸಿದ್ಧಿ ಆಗತ್ತೆ, ವಾಕ್ಶುದ್ಧಿ ಆಗತ್ತೆ ಅಂತ ಕೂಡ ತಿಳಿಸ್ಕೊಡ್ತೀವಿ. ಧನ್ಯವಾದಗಳು ಗುರುಗಳೇ. ಸಮಸ್ತ ವೀಕ್ಷಕರ ಪರವಾಗಿ ನಾವು ನವೆಂಬರ್ 1ನೇ ತಾರೀಕು ಕನ್ನಡಿಗರಾಗಿ ಉಳಿಯೋದು ಬೇಡ, ನಂಬರ್ 1 ಕನ್ನಡಿಗರಾಗೋಣ ಅಂತ ನಿಮ್ಮ ಮುಖೇನ ತಿಳಿಸ್ತಾ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಕನ್ನಡ ಅಂದರೆ ಏನು?
ಬಾರಿಸು ಕನ್ನಡ ಡಿಮ್ ಡಿಮವ ಓ ಕರ್ನಾಟಕ ಹೃದಯ ಶಿವ ಅಂಥೇಳಿ ಏನು ಕುವೆಂಪುರವರು ಹೇಳಿದ್ದಾರೆ. ಅಲ್ಲಿ ಒಂದು ಸಾಲು ಬರ್ತದೆ, ಅದನ್ನು ನೆನಪು ಮಾಡ್ಕೊಳ್ತೇನೆ. ಸತ್ತಂತಿಹರನ್ನು ಬಡಿದು ಎಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಎಷ್ಟು ಅದ್ಭುತವಾಗಿ ಕುವೆಂಪುರವರು ಅದನ್ನು ಬರೆದಿದ್ದಾರೆ. ಇದು ಒಂದೊಮ್ಮೆ ನಾವೇನಾದರೂ ಜಾರಿಗೆ ತಂದ್ವಿ ಅಂದರೆ ನಮ್ಮನ್ನು ಮೀರಿಸುವ ಸಾಮರ್ಥ್ಯ ವಿಶ್ವದಲ್ಲಿ ಯಾರಿಗೂ ಇರೋದಿಲ್ಲ. ಕನಿಷ್ಠ ಇವತ್ತಾದರೂ ಅದರ ಸಂಕಲ್ಪವನ್ನು ಸರಿಯಾಗಿ ಮಾಡಿಕೊಂಡು ಹೆಜ್ಜೆ ಇಡ್ತಾ ಹೋಗೋಣ. ಎಲ್ಲರೂ ಸಹ ಒಂದಾಗಿ ಬಾಳುವಂಥ ಪ್ರಯತ್ನ ಮಾಡೋಣ ಅಂಥೇಳಿ ಹೇಳ್ತಾ ನಮಸ್ಕಾರ. ಗುರುಗಳು ಹೇಳಿದ ಹಾಗೆ ಕನ್ನಡವನ್ನ ಉಳಿಸಿ, ಕನ್ನಡವನ್ನ ಬೆಳೆಸಿ ಅಲ್ಲ, ಕನ್ನಡ ಬಹಳ ದೊಡ್ಡದು, ಉಳಿಸಿ ಬೆಳೆಸಲಿಕ್ಕೆ ನಾವು ಬಹಳ ಚಿಕ್ಕವರು. ಕನ್ನಡವನ್ನ ಬಳಸಿ, ಕನ್ನಡ ಬಾರದೇ ಇರೋರಿಗೆ ಕನ್ನಡವನ್ನ ಕಲಿಸಿ, ಹೊರಗಡೆ ಹೋದಾಗ ಕನ್ನಡದಲ್ಲೇ ವ್ಯವಹರಿಸಿ. ಈ ಮುಖೇನ ಕನ್ನಡ ತಾಯಿಯ ಋಣವನ್ನ ಸ್ವಲ್ಪ ಆದ್ರೂ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗ್ಬರೋದಾ? ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.